ಡಿಸೈನ್ಸ್ ಮಾಡಿದ್ರೆ ದೇ ಆರ್ ಈಕ್ವಲ್ ಪಾರ್ಟ್ಸ್. ಸೊ ಅವನ ಪ್ರಶ್ನೆ ಏನು? ಡಿಸೈನ್ ಮಾಡ್ಲಿಕ್ಕೆ ಸ್ಕ್ವೇರ್ ಸೆಂಟಿಮೀಟರ್ ಡಿಸೈನ್ ಮಾಡ್ಲಿಕ್ಕೆ 0.35 ಪೀಸ್ ಅಂದ್ರೆ but how much cost is it? How much amount is required to make 6 equal parts ಗೆ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಅಂತ ಕೇಳಿದ್ದೀನಿ ಈಗ. ಸೊ ಓಕೆ ಬನ್ನಿ, ಐ ವಿಲ್ ರೈಟ್ ಒನ್ ರೇಡಿಯಸ್ ತಗೊಳ್ಳೋಣ. ರೇಡಿಯಸ್ PS PS ಕೇಳಿಸಲ್ಲ PS ಗೆ ಸರ್ ಕೇಳಿಸ್ತಿಲ್ಲ ಸರ್ ಕ್ಲೀನ್ ಆಗಿ. ಕೇಳಿಸ್ತಿಲ್ಲೇನ್ರಮ್ಮ? ಜಾಕಿ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್ ಕೇಳಿಸ್ತಾ ಇಲ್ವಾ? ನೋ ಸರ್. ಹೇಳ್ಬೇಡ್ರಿ ನೀವು. ಸರ್ ನಿಜವಾಗ್ಲೂ ನೀಟಾಗಿ ಕೇಳಿಸ್ತಿಲ್ಲ ಸರ್, ಬ್ರೇಕ್ ಆಗ್ತಿದೆ. ಬೇಕು ಅಂತ ನನಗೆ ಕಾಡ್ತಿದೆ, ನೀವು ಬೇಕು ಅಂತ ಕಾಡ್ತಿದ್ದೀರಲ್ಲ ಹರ್ಷಿತಾ? ಇಲ್ಲ ಸರ್. ಕೇಳಿಸ್ತೈತಾ ಈಗ? ಕ್ಲಿಯರಾ? ಎಸ್ ಸರ್ ಕ್ಲಿಯರ್. ಕ್ಲಿಯರಾ? ಓಕೆ. ಸೊ ಬರ್ರಿ ಈಗ. ಸೊ ಇಲ್ಲಿ ಒಂದು ರೌಂಡ್ ಟೇಬಲ್ ಇದೆ, 6 ಡಿಸೈನ್ಸ್ ಮಾಡಿದ್ದಾರೆ. 6 ಡಿಸೈನ್ಸ್ ಅನ್ನ ಮಾಡ್ಲಿಕ್ಕೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ 0.35 ರುಪೀಸ್ ಅಂದ್ರೆ ಇಟ್ ಮೀನ್ಸ್ 35 ಪೈಸೆ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿದಾನೆ. ಹಂಗಾದ್ರೆ 6 ಡಿಸೈನ್ಸ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಅನ್ನೋದು ಪ್ರಶ್ನೆ. ಹೌದಾ? ಈಗ ಏನ್ ಮಾಡ್ತೀರಿ ಹೇಳ್ರಿ. ಇವು ಎಲ್ಲವೂ ಡಿಫ್ರೆಂಟ್ ಇದಾವ ಸೇಮ್ ಇದಾವ? ಎಲ್ಲವೂ ಡಿಫ್ರೆಂಟ್ ಇದಾವ ಸೇಮ್ ಇದಾವ? ಸೇಮ್ ಇದಾವೆ. ಅದಕ್ಕೆ ಏನ್ ಮಾಡಬಹುದು? ಒಂದು ಸೆಗ್ಮೆಂಟ್ ನ ಸ್ಕ್ವೇರ್ ಏರಿಯಾ ಕಂಡಿಡ್ಕೊಂಡ್ರೆ ಇಂಟು 6 ಮಾಡ್ಬೋದಾ? ಎಸ್ ಸರ್. ಇಂಟು 6 ಮಾಡಿದ್ರೆ ಎಷ್ಟು ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೋ ಅದನ್ನ 0.35 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಅಮೌಂಟ್ ಬೇಕು ಅಂತ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತು? ಸೊ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನ ಯಾರಿಗೆ ಒಂದು ರೌಂಡ್ ಟೇಬಲ್ ಇದೆ, ಅದನ್ನ 6 ಈಕ್ವಲ್ ಡಿಸೈನ್ಸ್ ಮಾಡಿದ್ದಾರೆ, ಅವನ ಪ್ರಶ್ನೆ ಏನು? ಈ ಡಿಸೈನ್ ಮಾಡಕ್ಕೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ 35 ಪೈಸೆ ಅಂತೇಳಿ. ಅಲ್ಲಿಗೆ ಆ 6 ಡಿಸೈನ್ಸ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಅಂದ್ರೆ 6 ಡಿಸೈನ್ಸ್ ಟು ಏರಿಯಾ ಕಂಡುಹಿಡಿಯಬೇಕು. ಫಸ್ಟ್ 6 ಡಿಸೈನ್ಸ್ ಡಿಫ್ರೆಂಟ್ ಇದಾವೋ ಸೇಮ್ ಇದಾವೋ? ಸೇಮ್ ಇದಾವ ಅಂದ್ರೆ ಒಂದು ಸೆಗ್ಮೆಂಟ್ ನ ಡಿಸೈನ್ ಕಂಡುಹಿಡಿದ್ರೆ ಅಥವಾ ಒಂದ್ರದ್ದು ಡಿಸೈನ್ ಏರಿಯಾ ಕಂಡುಹಿಡಿದ್ರೆ ಇನ್ನ ರಿಮೈನಿಂಗ್ 5 ಅವೇ ಇರ್ತಾವ ಬೇರೆ ಬೇರೆ ಇರ್ತಾವ? ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಒನ್ ಡಿಸೈನ್ ಕಂಡುಹಿಡಿದ್ರೆ therefore ಏರಿಯಾ ಆಫ್ ಡಿಸೈನ್ ಇಸ್ ಈಕ್ವಲ್ ಟು 6 ಇಂಟು ಏರಿಯಾ ಆಫ್ ಡಿಸೈನ್. ಸೊ ಈಗ ಏರಿಯಾ ಆಫ್ ಡಿಸೈನ್ ಬೇಕು ಅಂದ್ರೆ ಯಾರು ಹೇಳ್ತೀರಿ? ಏರಿಯಾ ಆಫ್ ಡಿಸೈನ್ ಇಸ್ ಈಕ್ವಲ್ ಟು 6 ಇಂಟು ಏರಿಯಾ ಆಫ್ ಸೆಗ್ಮೆಂಟ್ ಅಂತ ಬರಿಬೋದಾ? ಈ ಪೋರ್ಷನ್ ಅಷ್ಟೇ ಕಂಡಿಡಿಯಕ್ ನಾವು. ಸೆಗ್ಮೆಂಟ್ ಅಂದ್ರೆ ಏನು? ಸೆಗ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ದಿ ರೀಸನ್ ಬೌಂಡೆಡ್ ಬೈ ದಿ ಆರ್ಕ್ ಅಂಡ್ ದಿ ಕಾರ್ಡ್. It is the region bounded by the arc and the chord. So this is an arc, this is an chord. In between them, space is present, that is called as the segment. Clear? Area of segment. Hangadre area of segment ಬೇಕು ಅಂದ್ರೆ ಯಾರು ಹೇಳ್ತೀರಿ? ಅದಕ್ಕೆ ಬೇರೆ ಫಾರ್ಮುಲಾ ಇದೆ. ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದ್ರೆ ಯಾರು ಹೇಳ್ತೀರಿ? ಇಸ್ ಈಕ್ವಲ್ ಟು ಏರಿಯಾ ಆಫ್ ನೆನಪಿದ್ಯಾ? ಏರಿಯಾ ಟ್ರಯಾಂಗಲ್ ನೆನಪಿದೇನ್ರಮ್ಮ? ಇದು ನೆನಪಿದೇನ್ರಮ್ಮ? ಇದು ಹೇಳ್ಕೊಟ್ಟಿದ್ದೀನಿ, ಈ ತರ ಪ್ರಾಬ್ಲಮ್ ಮಾಡ್ತಿದ್ದೀನಿ. ಈಗ ಏರಿಯಾ ಆಫ್ ಸೆಕ್ಟರ್ ಬೇಕು ಯಾರು ಹೇಳ್ತೀರಿ?
ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಏನು? ಥೀಟಾ Theta by 16 pi r 2 pi r square. ಬೈ ಆರ್ ಸ್ಕ್ವಯರ್. ಈಗ ನಮಗೆ ಆಲ್ರೆಡಿ ಯು ನೋ ದ ವ್ಯಾಲ್ಯೂ ಆಫ್ ಆರ್, ಬಟ್ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಆಂಗಲ್ ಥೀಟಾ. How can calculate? What is the total angle? 60 degree. 360 So circle is divided into 6 equal parts. Clear? yes sir. What is the angle? ಇದನ್ನ ಕಂಡುಹಿಡಿಯಬೇಕು. ಅದಕ್ಕೆ angle theta is equal to total angle divided by 6. ಯಾಕೆ 6 ತಗೊಂಡ್ರಿ? Sir, 6 Equal equal parts parts are- ಇದಾವೆ. 360 divided six. by 6. So now it is 60 degree. It is the value of theta. Theta. Sir, ಏನೋ Board. ಏನ್ ಕಾಡ್ತಿರೋ ಇವತ್ತು? ಯಾಕೆ ಬೇರೆ ಏನ್ ಮಾತಾಡ್ಕೊಂಡಿರ? ಫೋನ್ ಏನ್ ಮಾತಾಡ್ಕೊಂಡು? no sir. 360 5 ಅಂದ್ರೆ ಎಷ್ಟು? ಏನಾರ ಬಳಸಕ್ ಹೇಳಿದಾನ? Sir, ಹೇಳಿಲ್ಲ. 22.7. 7. What is radius? 28 28 centimeter. square. 0 gets Cancel. 6 ones are 6 6 six. 1 by 6 into 22 by 7. Rama Yes sir. into 28 into Into 28. 28. 7 ones are 7 fours. 7 fours are 2 threes. 2 ones are 2 ones are 2 2 3. threes. ಇಷ್ಟನ್ನು ಬರ್ಕೊಳ್ರಿ. ಈ ಕಡೆ ಮಾಡ್ತೀನಿ ಉಳಿದ ಪಾಠ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. PS ಡೌಟ್ ಐತಾನೆ ನಿನಗೆ? No doubt sir. ವಂಶಿ ಹಂಗ್ ಮಾಡ್ದೆ ಮಾಡಕ್ ಹೋಗ್ಬೇಡ ನೀನು. Sir, ಅವಳಂಗಂತೂ ಮಾಡಲ್ಲ sir. ಹ? ವಂಶಿದಾಳ ಓದ್ಲಾ? Sir, ಇದ್ದಾರೆ. ಸರ್ ಯಾಕಂಗ್ ಮಾಡ್ತೀವಿ ವಂಶಿ ನೀನು? ನಾನೇನ್ ಮಾಡ್ದೆ ಸರ್? ಅವಳು PS ಮಾಡ್ದಂಗ್ ಮಾಡ್ತೀಯಲ್ಲ ನೀನು? ಅವಳು ನಾನ್ ಮಾಡ್ದಂಗ್ ಕಾಪಿ ಮಾಡ್ತಾಳ ಸರ್, ನಾವೇನ್ ಮಾಡ್ಲಿ? ಅವಳು ಇವತ್ ನೀನ್ ಇವತ್ತು ಈ ಗಡ್ಡೆ ಹಾಕ್ಯಂದ ಇವತ್ತು ಅವಳು ಹಾಕೊಂಡಾಳ ನೋಡು. ಹ? ಅದೇ ಸರ್. ಬೋಟಿ ಇದೆಯಲ್ಲವ? Yes sir. ತಪ್ಪನ್ನ ಬರ್ಕಳಿ, ಆಮೇಲೆ ಹೊಡೆದಾಡಿ. ಯಾರ ಜೊತೆಗೆ? ಅಮ್ಮನ ಜೊತೆಗ ಅಪ್ಪನ ಜೊತೆಗ? ಬೇಸೋ ಸರ್, ಯಾರ ಜೊತೆಗೂ ಇಲ್ಲ. ನೀವೇ ಹೊಡೆದಾಡಿ ಕೊನೆಗೆ ಲೆಕ್ಕ ತಪ್ಪೈತೆ ಅಂತ ಬಿಟ್ಬಿಡ್ತೀರಿ. ನೀವೇ ಹೊಡೆದಾಡ್ಬೇಕು, ಬೇರೆ ಯಾರ ಜೊತೆಗೆ ಹೊಡೆದಾಡಕ್ ಆಗಲ್ಲ. ಸೊ ನೋಡ್ರಿ, ಕೆಲವೊಂದ್ ಸಾರಿ ಆಂಗಲ್ ಕೊಟ್ಟಿರಲ್ಲ, ಆ ಆಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ನಮಗ್ ಬಿಟ್ಟಿದ್ದು. ಅದು ತಲೆ ಒಳಗೆ ಇರ್ಬೇಕು, ಆಂಗಲ್ ಹೆಂಗ್ ಮಾಡಬೇಕು ಅಂತ ನಿಮಗೆ. ಅದನ್ನು ಟೋಟಲ್ ಎಷ್ಟು ಪಾರ್ಟ್ ಮಾಡಿದ್ದಾರೆ. ಸರ್ಕಲ್ ಅಂದ್ರೆ 360 ಡಿಗ್ರಿ ಇರುತ್ತೆ. ಅದು ನಿಮ್ಮ ಕಾನ್ಸೆಪ್ಟ್ ಇತ್ತು ಅಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಕ್ಲಿಯರ್ ಆಯ್ತಾನ? ಬರ್ಕೊಳ್ಳೋದು ಆಯ್ತೇನ್ರಮ್ಮ? Yes sir. ಸರ್, ಆಯ್ತು. ಆಯ್ತಾ? ಈ ಕಡೆ ಅಳಿಸ್ತೀನಿ ನೋಡ್ರಿ. ಈಗ ಅಯ್ಯೋ ಏನತ್ತವ? ಸರ್ ಬರ್ಕೊಂಡು ಮತ್ತೆ ಒಂದೆಲ್ಲ ನೋ ಸರ್ ಅಂದಿದ್ದು. ಏನ್ರವ? ಉಳಿದಿದ್ದೇನ್ರಮ್ಮ ಈಗ? 11 into 4 into 28 28 by 3.
ಎಷ್ಟಾಗುತ್ತೆ ಹೇಳಿ? 1232. ಎಷ್ಟು? 1232. 1232 32. divided by 3. 3. ಹೌದಾ? ಡಿವೈಡ್ ಮಾಡ್ತೀನಿ ನೋಡ್ರಿ. 3 4 3 1 0 ಕಟ್ತೀನಿ. ಯಾಕೆ? Yes, sir. ಯಾಕೆ? 2 is not divisible by 1 times by 3. It is divisible by 0 times. ಅರ್ಥ ಮಾಡ್ಕೊಳ್ರಿ, ಮನೆ ತೋರಿಸಿದ್ದೀನಿ ನಾನು. 2 3 ಇಂದ 0 1 ಟೈಮ್ ಡಿವೈಡ್ ಆಗಲ್ಲ, 0 ಟೈಮ್ ಡಿವೈಡ್ ಆಗುತ್ತೆ. ಆವಾಗ ಅದು ರಿಮೈಂಡರ್ ಆಗುತ್ತೆ. ಪಾಯಿಂಟ್ ಕಟ್ತೀವಿ, ಅಲ್ಲಿಗೆ 20 ಆಯ್ತು. 3 6 18. ಮತ್ತೆ ಎಷ್ಟು ಉಳಿತು? ಮತ್ತೆ 2 ಉಳಿತು. 410.66 Centimeters. square. It is the area of ಏನು? ಸೆಗ್ಮೆಂಟ್, ನಾಟ್ ಡಿಸೈನ್. Sector, sir. ಅದೇ ಸೆಕ್ಟರ್, ನಾನು ಅದೇ ನಾಟ್ ಡಿಸೈನ್ ಅಂತ ಹೇಳಿದ್ ನಾನು. ಇಟ್ ಇಸ್ ದಿ ಏರಿಯಾ ಆಫ್ ಸೆಕ್ಟರ್, ಬಟ್ ಇಟ್ ಈಸ್ ನಾಟ್ ದಿ ಏರಿಯಾ ಆಫ್ ಡಿಸೈನ್. ಆಂಗಲ್ ಥೀಟಾ ಇಸ್ ಈಕ್ವಲ್ ಟು ಟೋಟಲ್ ಆಂಗಲ್ ಡಿವೈಡ್ ಬೈ 6 ಅಂತ ಅಷ್ಟೇ. 360 ಡಿವೈಡ್ ಬೈ 6 ಬರುತ್ತೆ, 60 ಡಿಗ್ರಿ ಬರುತ್ತೆ. Yes, sir. ಮಾಡ್ಕೊಂಡೆ? ಹಾ ಮಾಡ್ಕೊಂಡಿ. ವೆರಿ ಗುಡ್. ಸೊ ಬರ್ರಮ್ಮ, ಈಗ ಎಲ್ಲರದು ಆದ್ಮೇಲೆ ಮತ್ತೊಂದ್ಸಲ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಇನ್ನ ನಮ್ದು ಏರಿಯಾ ಆಫ್ ಡಿಸೈನ್ ಕಂಡಿಡ್ದಿಲ್ಲ. ಏರಿಯಾ ಆಫ್ ಡಿಸೈನ್ ಕಂಡಿಡಿದ್ಮೇಲೆ ಆ ಡಿಸೈನ್ ಮಾಡಕ್ಕೆ ಎಷ್ಟು ಅಮೌಂಟ್ ರಿಕ್ವೈರ್ ಅಂತ ನಾವು ಕಂಡಿಡಬೇಕು. ಓರೇನ್ರಮ್ಮ? ಸೊ ಬರಮ್ಮ, ಒಂದು ಸರ್ಕಲ್ ಅನ್ನ 6 ಈಕ್ವಲ್ ಡಿಸೈನ್ಸ್ ಮಾಡಿದ್ದಾರೆ. ಅವನ ಪ್ರಶ್ನೆ ಏನು? ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಡಿಸೈನ್? ಒಂದು ಏರಿಯಾ ಆಫ್ ಡಿಸೈನ್ ಕೇಳಿಲ್ಲ. ಆ ಏರಿಯಾ ಆಫ್ ಡಿಸೈನ್ ನ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಬೇಕು? ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ 0.35 ಅಂತ ಹೇಳಿದ್ದಾನೆ. ಹಂಗಾದ್ರೆ 6 ಡಿಸೈನ್ಸ್ ಈಕ್ವಲ್ ಇರೋದ್ರಿಂದ ಎಷ್ಟು ಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? 6 ಡಿಸೈನ್ಸ್ ಏರಿಯಾ ಕಂಡಿಡಬೇಕು. 6 ಡಿಸೈನ್ಸ್ ಸಹ ದೇ ಆರ್ ಇನ್ ದಿ ಸೇಮ್ ಸೈಜ್ ಆರ್ ಈಕ್ವಲ್. 6 ಡಿಸೈನ್ಸ್ ಆರ್ ಈಕ್ವಲ್. ಅದಕ್ಕೆ ನಾನು ಏರಿಯಾ ಆಫ್ ಡಿಸೈನ್ ಇಸ್ ಈಕ್ವಲ್ ಟು 6 ಇಂಟು ಏರಿಯಾ ಆಫ್ ಸೆಗ್ಮೆಂಟ್. ಇದು ಡಿಸೈನ್. ಒಂದು ಸೆಗ್ಮೆಂಟ್ ನ ಎಷ್ಟಿರುತ್ತೋ ಅದನ್ನ 6 ಇಂದ ಮಲ್ಟಿಪ್ಲೈ ಮಾಡಿದೆ. ಸೊ ದಟ್ ಈಸ್ ದಿ ಏರಿಯಾ ಆಫ್ ಡಿಸೈನ್ ಆಗುತ್ತೆ. ಸೊ ಈಗ ಏರಿಯಾ ಆಫ್ ಸೆಗ್ಮೆಂಟ್ ಕಂಡಿಡಿಯಕ್ಕೆ ಆಲ್ರೆಡಿ ಮಾಡಿದೀನಿ. ಏರಿಯಾ ಆಫ್ ಸೆಕ್ಟರ್, ಇದಷ್ಟು ಸೆಕ್ಟರ್ ಕಂಡಿಡಿದು ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಈ ಟ್ರಯಾಂಗಲ್ OAB ಟ್ರಯಾಂಗಲ್ ನ ಏರಿಯಾವನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಯು ಗಾಟ್ ದಿ ಏರಿಯಾ ಆಫ್ ಸೆಗ್ಮೆಂಟ್. ಸೊ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡ್ ಬೈ 360 ಇಂಟು pi r square. 60 divided by 360, 22 by 7. What is the radius? 28. So now 0 0 gets cancelled. 6 1 6 6 1 by 6, 22 by 7, 28 into 28. 2 11 2 3 7 1 7 4 ಉಳಿದಿದ್ದು remaining is 11 into 4 into 28 divided by 3 ಉಳಿತು. So now got the on multiplying this you got 1 2 3 2 divided by 3. 3 1 3 4 3 1 again 2 is not divisible by 3 annangilla. 2 is divisible by 3 by 0 times. Therefore you can put 0. Then dividing ಆದ್ಮೇಲೆ now 2 becomes remainder. Then remainder na divide ಮಾಡಬೇಕು ಅಂದ್ರೆ
ಪಾಯಿಂಟ್ ಅನ್ನ ಕಟ್ಟಿದ್ವಿ ಡೆಸಿಮಲ್ ಪಾಯಿಂಟ್, then 2 becomes 20, 3 6 again 2 is remainder, 2 6 plus 3 6 so 4 1 410.66 centimeter square is the area of the sector. So now you can go for the area of ಟ್ರಯಾಂಗಲ್ ಯಾವ್ದು ಟ್ರಯಾಂಗಲ್. ಯಾವ ಟ್ರಯಾಂಗಲ್? AOB. AOB ಅಥವಾ OAB ಯಾವ್ದೋ ಒಂದು. ಇದು ಅಳಿಸ್ತೀನಿ ಪೂರ್ತಿನಾ? ಓಕೆ. ಸೊ ಈಗ OAB ಟ್ರಯಾಂಗಲ್ ಬರ್ಕೋಣ ಒಂದು. OAB ಓಕೆ OAB this is already now 60 clear ಅಂದ್ರಮ್ಮ? This Yes, is sir. 28, 58 this is 28. ಯಾಕೆ? OA is equal to OB. ಯಾಕೆ? Radius of the Same Same circle. same circle. Same circle. Okay. ಅಲ್ಲಿಗೆ 2 angles equal. Angle A is equal to angle B. And Clear ಅಂದ್ರಮ್ಮ? But Yes, sir. in this case, ನೋಡ್ರಿ, this is 60. All the angles become 60 ಆಗೋ ಸಾಧ್ಯತೆಗಳಿದಾವೆ. yes, sir. ಆಗ್ತಾವ? Yes, sir. ಆಗುತ್ತೆ. Therefore, angle O. So now take this as X. ಹೌದು ಓಕೆನಾ? Angle Yes, sir. O plus angle A plus angle B ಇದನ್ನ ಆಲ್ರೆಡಿ ಮಾಡಿಸಿದ್ದೀನಿ. 180 So 60 plus plus x X plus X plus Plus X is equal to 180. 180. X is 2 equal 180 to by 180 minus 60. yes X is equal to 120 ಆಗುತ್ತೆ. X is equal to 120 by 2. 6. Sir, by 2. ಹೊಡಿಬೇಡ PS 2 1s 2 6 so X is equal to ಎಷ್ಟು 60 degree. So triangle OAB ನೋಡಿದಾಗ triangle OAB ನೋಡಿದ್ರೆ all the angles are equal so all the angles are equal means then OAB triangle is an equilateral triangle equilateral triangle. Therefore, all the angles are equal equal. Therefore, it is an equilateral triangle. ಬರೆಯ ಅವಶ್ಯಕತೆ ಇಲ್ಲ. Therefore, area of triangle OAB ಗೆ ಏನ್ ಫಾರ್ಮುಲಾ ತಗೊಂತೀರಿ? √3/4 by 4 square. ನೆನಪಿದೆಯಾ ಇದು? Yes, sir. ಓಕೆ. What is √3? ಕೊಟ್ಟಿದ್ದಾನೆ. Sir, 1.7. 1.7 1.7 divided by 4 into Four. what is A? 28 58. 28. 1.7 by 4, 28 into 28 28. So 1 point. So 4 ones are 4 sevens. 4 sevens. Sevens. Correct, Rama? So now write 1.7 into 7 into. 28. So now write ಈ ಕಡೆ ಇಲ್ಲಿ ಬರಿತೀನಿ 1.7 ಅನ್ನ I will write it as 1.17 ಎಂತ ಬರಿತೀನಿ 17 17 by 10. by 10 wait ಇಲ್ಲಿ ಬರಿತೀನಿ ಸ್ವಲ್ಪ ಕೆಳ ಬರಿತೀನಿ. So I'll write 17 by 10 by 10 so ಏನು ಉಳಿತಿಲ್ಲಿ 7 Seven. into 28 28 ಯಾವ್ದಾರ ಮಗ್ಗಿಂದ ಹೋಗುತ್ತಾ Sir, 2. 5 2 5s 2 14s ಹೌದೇನ್ರಮ್ಮ? ಸೊ ಮಲ್ಟಿಪ್ಲೈ ಮಾಡಿ ಹೇಳ್ರಿ ಎಷ್ಟು ಬರುತ್ತೆ ಅಂತ ಉಳಿತಲ್ಲ. Seventeen into 7 into 14 by 5. What is the answer? ಹೇಳಿ. ಸೊ ಇಲ್ಲಿ ಈಕ್ವಲ್ಸ್ ಹಾಕಡ್ರಿ. ಇದರ ಕಂಟಿನ್ಯೂಷನ್ ಸ್ಟೆಪ್ ಅಲ್ಲಿ ಇರುತ್ತೆ.
1664 ಬರುತ್ತೆ. 1664 divided by 5. ಕನ್ಫರ್ಮ್ ಮಾಡ್ರಮ್ಮ ಯಾರೊಬ್ರು. ಮತ್ತೆ ಅದಕ್ಕೆ ಹ್ಞೂ ಅಂದ್ಬಿಟ್ರಿ ನೀವು. ಹಾ 5 1s 5 3s 1 ಉಳಿತು, 5 3s 5 2s ಎಷ್ಟು ಉಳಿತಮ್ಮ? ಸರ್ 1666 ಸರ್. 16 ಎಷ್ಟಮ್ಮ? 1666 ಸರ್. 4 ಅಂದೆಲ್ಲ, 4 ಅಂದಿಲ್ಲ ಎಸ್ ಸರ್, ನಾನು ಹೇಳಿದ್ದು ಸರ್. ಮತ್ತೆ 5 1s ಮತ್ತೆ ಏನು ನೋಡಿ, ಹಿಂಗೆ ನಿನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡ್ಬಿಟ್ರೆ 5 1s 5 3s 1 ಉಳಿತು, 5 3s ಅಗೇನ್ 1 ಉಳಿತು, 5 3s ಪಾಯಿಂಟ್ ಕಟ್ಟಿದ್ವಿ, ಎಷ್ಟಾಯ್ತು? 10 ಆಯ್ತು. ಹೌದೇನ್ರಮ್ಮ? Yes, sir. 333.2 ಸೆಂಟಿಮೀಟರ್ ಸ್ಕ್ವೇರ್. ಇದಿರ್ತಿ ಏನು? Area of Area. triangle. ಏರಿಯಾ ಆಫ್ ಟ್ರಯಾಂಗಲ್. ನಾವೀಗ ಏರಿಯಾ ಆಫ್ ಸೆಗ್ಮೆಂಟ್ ಕಂಡುಹಿಡಿಬೇಕೀಗ. ಇನ್ನ ಸರ್ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಕೊಟ್ರೆ ಇದು ಟ್ರಯಾಂಗಲ್ ಸರ್ ಪ್ರೂವ್ ಮಾಡಿ ಬರೀಲೇಬೇಕಾ? ಏನ್ ಮಾಡಿದ್ಯಾ? ಇದು ಮಾಡ್ಲೇಬೇಕು. ಮತ್ತೆ ನೀನು ಹೆಂಗ್ ಗೊತ್ತಾಗುತ್ತೆ? ಸರ್ ಅಂದ್ರೆ ಪ್ರಾಬ್ಲಮ್ ಜೊತೆನೆ ಮಾಡ್ಲೇಬೇಕಾ ಸರ್? ಹೌದೌದೌದೌದು. ನಿನಗೆ ಈಕ್ಯುಲೇಟರಲ್ ಟ್ರಯಾಂಗಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ಆಲ್ ದ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡ್ಲೇಬೇಕಲ್ಲ ನೀನು. ಆವಾಗ ಏರಿಯಾ ಆಫ್ ಟ್ರಯಾಂಗಲ್ ಗೆ √3/4 a² ಬಳಸಬೇಕು. ಅದರ್ವೈಸ್ ನೀವು ಹೌ ಕ್ಯಾನ್ ಯೂಸ್ ದ ಫಾರ್ಮುಲಾ? ತಪ್ಪನ್ನ ಬರ್ಕಬೇಡಿ. ಸಿಂಜು ತಪ್ಪ ಬರ್ಕಬೇಡವ. ಓರೇನ್ರಮ್ಮ? ಎಸ್ ಸರ್. ಓಕೆ ಬರ್ರಿ ಈಗ. ಸೊ ನಾವೀಗ ಆಲ್ರೆಡಿ ಸೆಕ್ಟಾರ್ ಏರಿಯಾ ಕಂಡಿಡಿದ್ವಿ. ಸೊ ನಮ್ಗೆ ಡಿಸೈನ್ ಏರಿಯಾ ಬೇಕು ಅಂದ್ರೆ ಸೆಕ್ಟಾರ್ ಏರಿಯಾದಲ್ಲಿ ಟ್ರಯಾಂಗಲ್ ಏರಿಯಾ ಮೈನಸ್ ಮಾಡಬೇಕು. ಯಾವ ಟ್ರಯಾಂಗಲ್ ಏರಿಯಾ? ಇನ್ ಟ್ರಯಾಂಗಲ್ OAB. ಸೊ ಈಗ ಇನ್ ಟ್ರಯಾಂಗಲ್ OAB ಇಲ್ಲಿ ಬರ್ದ್ರ, ಇಲ್ಲಿ ಬರಿಬೇಕು. ಆಕ್ಚುಲಿ ಇನ್ ಟ್ರಯಾಂಗಲ್ OAB ಬರ್ಕೋಬೇಕು. ಯಾವ್ದ್ರಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಇನ್ ಟ್ರಯಾಂಗಲ್ OAB
OA is equal to OB. ಯಾಕೆ ಅಂದ್ರೆ these two are the radius of the same circle. ಹೌದಾ? So now it means when two sides are equal, then it becomes two angles are equal. No question. ಅದರ ಮತ್ತೆ ಅನುಮಾನನೇ ಇಲ್ಲ. Two angles equal ಇದೆ ಅಂದ್ರೆ two sides equal ಇರಬೇಕು. Two sides equal ಇದೆ ಅಂದ್ರೆ two angles equal ಇರಲೇಬೇಕು. Then angle A is equal to angle B. Angle A and B ಗೆ ನಾವು x ಅಂತ ತಗೊಂಡ್ವಿ. Angle O plus angle A plus angle B is equal to 180. Sum of the all the three interiors of angles of a triangle, it is equal to 180 degree. So 60 x plus x 180. 2x is equal to 180 minus 60. 2x is equal to 120. X is equal to 120 by 2. Therefore x is 60 degree. So it means x is also 60. A is also 60. B is also 60. Then angle O is also 60. Therefore all the angles are equal. Then triangle OAB is an equilateral triangle ಅಂತ ಬರ್ದಿಲ್ಲ, ಅದು ನಿಮ್ ತಲೆ ಒಳಗಿರ್ಲಿ. Therefore area, then the triangle becomes equilateral. You have to use the formula. Area of triangle OAB is equal to root 3 by 4 a square 1.7. ಯಾಕಂದ್ರೆ given the value of root 3 is 1.7 by 4. What is A? 28 square. 1.7 by 4. 28 into 28. 4 ones are 4 sevens are 1.7 into 7 into 28. 1.7 you can write as 17 by 10. 7 into 28. 17 into 7 by 14 divided by 5. ಯಾಕೆಂದ್ರೆ 2 5s are 2 14s are. So ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1,666 ಬರುತ್ತೆ. So divided by 3. 5 ones are 5 3s are. 1 ಉಳಿತು 5 3s are 5 3s are. Last ಗೆ 1 ಉಳಿತತೆ. That is reminder. When you put a decimal, it becomes 20. Then for 1, so 1 ಉಳಿಯುತ್ತೆ. So 1 by 1.8, it becomes 10. 5 2s are 333 centimeter square. It is the area of ಯಾವುದು? Triangle OAB. Triangle OAB. Now you come to the area of ಏನು? ಏನು? Segment. Area of ಏನು? Segment. Okay. Area of segment. Area of segment is equal to area of Sector. sector minus Minus area of Area triangle of AOB. triangle. ಹಿಂಗ ಹಾಕಿದ್ರೆ ಟ್ರಯಾಂಗಲ್ ಅಂತ. What is the area of sector? 410.66. ಏನಮ್ಮ? 410. 410.66. 66. Okay, minus 333. 2. Now subtract. ಇಲ್ಲೇ ಮಾಡಿ 410.66 333.2 6 4. So 7. 7. 7 0. Correct enough? Yes, sir. 27.46. ಏನಿದು? It is the segment Area of one part. ಎಷ್ಟು segments ಇದೆ ನಿಮಗೆ? 6. Segment. So now write area of design ಅಂತ ಬರೀರಿ ಈಗ. Area of design is equal to 6 into area of ಏನು? Sector or segment or triangle. Segment. Segment. Okay, very good. Segment. So now write 6 into 77.46. So 6 6 are 36. 3 6 4s are 24 plus 3 27. 2 6 7s are 42. 42 plus 2 44. 4 6 7s are 42. 42 plus 4 46. ಎಷ್ಟು ಪಾಯಿಂಟ್ ಆದ್ಮೇಲೆ ಡೆಸಿಮೆಂಟ್ ಇರಬೇಕು? 2 point. centimeter square. It is the area of design. 464.76 ಇದೆ 6 ಡಿಸೈನ್ಸ್ ಇಂದ. ಒಂದು ಡಿಸೈನಿಗೆ 0.355 ಆದ್ರೆ 464.76 ಗೆ ಎಷ್ಟು ಅಮೌಂಟ್ ಬೇಕು? ಮಾಡೋಣ ಬರ್ಕೊಳ್ರಿ.
ತಪ್ಪನ್ನ ಬರ್ಕಬೇಡಿ. ಎಲ್ಲಿ ಡೌಟ್ ಬರುತ್ತಾ ಅಲ್ಲಿ 100% ಕೇಳ್ರಿ. ಸಿಂಚಕ್ಕ ಸರ್ ಆಯ್ತು. ಮಿಸ್ ಹಾ ಎಸ್ ಸರ್ ಆಯ್ತು. ಓಕೆ ಬನ್ನಿ ಈಗ. ಸೊ ಈಗ ಇದು ಅಳತ್ಲಾ. ಸೊ ಅಮೌಂಟ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಡಿಸೈನ್ಸ್ ಇಸ್ ಈಕ್ವಲ್ ಟು ಅಮೌಂಟ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಏನು ಡಿಸೈನ್ ಇಸ್ ಈಕ್ವಲ್ ಟು ಏನು 0.35 ಇಂಟು ಟೋಟಲ್ ಎಷ್ಟು ಡಿಸೈನ್ಸ್ ಎಷ್ಟಿದೆ 0.76. 46476 ಕರೆಕ್ಟ್ ಏನ್ರಮ್ಮ? ಎಸ್ ಸರ್. Yes, sir. ಈಗ ಸರ್ ಆನ್ಸರ್ 162.6660. ಓಕೆ ನೋಡೋಣ. 0.35 ನ ಯು ಕ್ಯಾನ್ ಮೇಕ್ 35 ಡಿವೈಡ್ ಬೈ 100. ಹೆಂಗೆ ಅನ್ಕೋತಾ? Yes, sir. ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ ಎಷ್ಟು ಡಿಜಿಟ್ಸ್ ಇದೆ 2 ಡಿಜಿಟ್ಸ್ ಇರುತ್ತೆ 2 zeros 464 76 ಪಾಯಿಂಟ್ ಅಂದ್ರೆ ಒಂದು ಎಷ್ಟು ಡಿಜಿಟ್ಸ್ ಇದಾವೆ 2 digits. ಹೊಡಿತೀರಾ? Yes. ಹೊಡಿತೀರಾ ಮೀನ್ಸ್ ನನಗಲ್ಲ ಡಿವೈಡ್ ಮಾಡ್ತೀರಾ ಅಂತ ಕೇಳಿದ್ದು. ಹೇಳೋ 5 7s 5 20s Pizza. ಯಾವ್ದಾರ ಮಗಿಂದ ಹೋಗುತ್ತಾ? ಹೋಗುತ್ತೆ ಸರ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಎಷ್ಟು ಝೀರೋ ಇರ್ತದೆ ಡೆಸಿಮಲ್ ಇಡ್ಬೋದಲ್ಲ ಸರ್? ಅದು ಬೆಸ್ಟ್ ನೋಡು. ಪಿ ಎಸ್ 35 ಇಂಟು 46476 ನ ಡಿವೈಡ್ ಮಾಡ್ರೆ ಎಷ್ಟು ಬಂತು ಪಿ ಎಸ್? ಹೊಡೆಯೋದೇ ಬೇಡ. ಇದು ಮತ್ತೆ Sir, 162.660. ಎಷ್ಟಮ್ಮ? 162.660. 666 ಸಾಕು. ಹೌದಾ? ಜೀರೋ ಇರ್ಲಿ. ಓಕೆ ಡಿವೈಡ್ ಬೈ 4 zeros. ಹೌದೇನ್ರಮ್ಮ? ಈಗ ನೀವು ಇದರಿಂದ ಬಾಗಿಸಿದ್ರೆ 162.666 ಅಂತ ನಾವು ಇಡ್ಬೋದು, ಬರೀ 666 ಇಡ್ಬೋದು. ಹೆಂಗೆ ಅಂತ ಗೊತ್ತಾಯ್ತಾ? ಇಲ್ಲಿ 4 zeros ಇದೆ ಅಂದ್ರೆ ಆ ಕಡೆಯಿಂದ 4 zeros ಎಣಿಸ್ಬಿಟ್ಟು 4 ಡಿಜಿಟ್ಸ್ ಎಣಿಸ್ಬಿಟ್ಟು ಪಾಯಿಂಟ್ ಇಡಬೇಕು. ಇಟ್ ಈಸ್ ನಾಟ್ ಸ್ಕ್ವೇರ್ ಸೆಂಟಿಮೀಟರ್, ಇಟ್ ಈಸ್ ಏನು ರುಪೀಸ್. ನೆನ್ಪಿಟ್ಕೊಳ್ರಿ. ಇರ್ಲಿ ಬೇಕಾರೆ 162 rupees
ಬರ್ಕೊಳ್ಳಿ ಅದನ್ನ. ಸರ್ ಹೇಳವಾ ಅಮೌಂಟ್ ಮೇಲೆ ಏನ್ ಸರ್ ಅದು ರಿಕ್ವೈರ್ಡ್ ಹಾ ಅಮೌಂಟ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಡಿಸೈನ್. ಅಮೌಂಟ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಡಿಸೈನ್ಸ್. ಎಸ್ ಸರ್. ಪಿ ಎಸ್ ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದೀಯಾ? ಎಸ್ ಸರ್ ಮಾಡಿದ್ದೀನಿ ಹಾ ಸರ್, ಕರೆಕ್ಟ್ ಬಂದಿದೆ. ಓಕೆ. ಸೊ 6 ಡಿಸೈನ್ಸ್ ಅನ್ನ ಮಾಡ್ಲಿಕ್ಕೆ 162 ರೂಪಾಯಿ 666 ಪೈಸೆ ಅಂತೀವತ್ತು ಹಂಗೆ ಆ ತರ ಓದ್ಬೇಕು. 0.6660 ರೂಪೀಸ್ ಬೇಕು. ಆ 6 ಡಿಸೈನ್ಸ್ ಅನ್ನ ಮಾಡ್ಲಿಕ್ಕೆ 1 ಸ್ಕ್ವೇರ್ ಸೆಂಟಿಮೀಟರ್ಗೆ ಎಷ್ಟು? 0.35 ರೂಪೀಸ್ ಅವ್ರ ಪೈಸಾ ರುಪೀಸ್ ಪೀಸ್ ರೂ ಹಾಕಿದ ನೋಡ್ರಿ. ರೂ 0.35 ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿದಾನೆ. So now we can write on the 14th one. Amount required. ರಕ್ಷಿತಾಂಬೆ ಕಾಣಲ್ವಾ ನಿನಗೆ ಕಣ್ಣು? ಕಾಣುತ್ತೆ ಸರ್, ಸ್ವಲ್ಪ ಸ್ವಲ್ಪ ಕಾಣಲ್ಲ. ಕಣ್ಣ ಕಣ್ ಕಾಣಲ್ಲೋ ಬರ್ದಿರೋದು ಕಾಣ್ತಾ ಇಲ್ವಾ? ಕಣ್ ಕಾಣಲ್ ಸರ್ ಸ್ವಲ್ಪ. ಮತ್ತೆ ಹಂಗೆ ಮತ್ತೆ ಈಗ ನಾನು ಎಲ್ಲರಿಗೂ ಹಂಗ ಆಗಿದ್ದೇನೆ ಅನ್ಕೊಂಡೆ ನಾನು. ಇಂಚೋಸ್ ಎಸ್ ಸರ್. ಇದೇನವ ಭಾನುವಾರ ಎಸ್. ಎಷ್ಟು ಹುಡುಗರು ಕರ್ಕೊಂಡ್ ಗುಂಡಪಿಲ್ ಆಡ್ದೆ ಇವತ್ತು? ಯಾರು ಇಲ್ಲ ಸರ್, ಮನೆ ಹತ್ರ ಸಣ್ಣವ್ರು ಯಾರು ಇಲ್ಲ. ಅಂದ್ರೆ ಇದ್ರೆ ಆಡಾಳೆ ನೀನು. ಈ ಕನ್ಕ್ಲೂಷನ್ ಸರ್ ಆಡಲ್ಲ ಅಂದ್ರೆ ಮುಗ್ದೋಗಿತ್ತು. ನೀನೇನ್ ಹೇಳ್ದೆ? ಮನೆ ಹತ್ರ ಸಣ್ಣ ಹುಡುಗರು ಇಲ್ಲ ಅಂತಂದೆ. ಅಂದ್ರೆ ಸಿಕ್ಕ್ರೆ ಆಡೋಳೆ ಸಿಂಚೋ. ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡ್ಬೇಕು. ಇಲ್ಲ ಸರ್, ಎಕ್ಸಾಮ್ ಬರೆಯಕ್ ಹೋಗಿದ್ವಿ ಇವತ್ತು ಯಾವ್ದು? ಕಾಲೇಜಿಗೆ ಸರ್. ಲಾಲು ನೀವ್ SLC ಪಾಸ್ ಆಗ್ತೀರಿ ಅಂತ ಕಾಯಂಬಿಲ್ಲ ಅಲ್ಲಮ್ಮ. ನಿಮ್ಗೆ ಯಾರ್ರಿ ನಿಮ್ಗೆ ಯಾವನ್ ಹೇಳಿದ್ರಿ? ಅಲ್ಲ ನಿಮ್ಗೇನು ಮರ್ಯಾದೆ ಐತ ನಿಮ್ಗೆಲ್ಲ? ಒಂದ್ ದಿವಸ ಇವತ್ತೊಂದು 8 to 10 ಅವರ್ಸ್ ವೇಸ್ಟ್ ಮಾಡಿದಿರಲ್ಲ. ಕಾಲೇಜ್ನಾಗ ದುಡ್ಡು ಕೊಟ್ರೆ ಎಲ್ಲವನ್ನೂ ಸೀಟ್ ಕೊಡ್ತಾನೆ. ಅರ್ಥ ಮಾಡ್ಕೊಳ್ರಿ. ಯಾರು ಎಕ್ಸಾಮ್ ಬರೆಯಕ್ ಹೋಗ್ಬೇಡ್ರಿ. ನಿಮ್ಮನ್ನೇನ್ ಯಾವನು ಫ್ರೀ ಸೇರ್ಸ್ಕೊಳಲ್ಲ. ಅಲ್ಲಮ್ಮ ಎಕ್ಸಾಮ್ ಬರೆಯಕ್ ಹೋಗಿದ್ರಂತ ನೋಡ್ರಿ. ಅಬ್ಬಬ್ಬಬ್ಬ ನಿಮ್ಗೆ SLC ಪಾಸ್ ಆಗ್ತೀರ ಅನ್ನೋದು ಡೌಟ್ ಐತೆ ಅಂತಂದ್ರೆ ನೀವು ಎಕ್ಸಾಮ್ ಬರೆಯಕ್ ಹೋಗಿದ್ರಂತ. ನೀವೆಲ್ಲ ವೇಸ್ಟ್ ಬಿಡ್ರಿ. ನಮ್ ಸ್ಕೂಲೊಳಗೆ ಒಬ್ಬನ್ ಬಿಟ್ಕೊಳಲ್ಲ ನಾನು. 10 ಕಾಲೇಜ್ನವ್ರು ಬಂದಿದ್ದಾರೆ, ಅವ್ರು ಯಾರಿಗೂ ಅಲೋನೆ ಮಾಡಲ್ಲ. ಕಾಲೇಜ್ ಪಾಸ್ ಆದ್ಮೇಲೆ ಅವ್ನು ಸೇರ್ಕೊಂತ ಹೋಗಪ್ಪ ಅಂತ ಹೇಳ್ತಿರ್ತೀನಿ. ಅವನೇನ್ ಎಕ್ಸಾಮ್ ಕಟ್ಸ್ಬೇಕು? ನಿಮಗೆ ಫ್ರೀ ಕೊಟ್ನೇನವ ಸಿಂಚು? ಫ್ರೀ ಕೊಡ್ತಾರಂತ ಸಿಂಚು? ಸಿಂಚು ಎಸ್ ಸರ್. ಫ್ರೀ ಸೀಟ್ ಕೊಡ್ತಾರಂತ. 1 ರೂಪಾಯಿನೂ ತಗೊಳಲ್ಲ ಅಂತ ಇವತ್ತು ಎಕ್ಸಾಮ್ ಬರ್ದಾರಿಗೆ. ಇಲ್ಲ ಸರ್. 1 ರೂಪಾಯಿನೂ ಇಲ್ಲ ಅಂತ ಸತ್ಯನಾ? ತಗೊಳ್ತಾರೆ ಸರ್. ಯಾಕೆ ಬೇಕಿತ್ತವ? ಅವತ್ತು ದುಡ್ಡು ಕೊಡ್ಬೇಕು. ಎಕ್ಸಾಮ್ ಬರೆದಿದ್ರು ದುಡ್ಡು ಕೊಡ್ಬೇಕು. ಎಕ್ಸಾಮ್ ಬರೆದ್ರು ದುಡ್ಡು ಕೊಡ್ಬೇಕು. ಇವತ್ತಿನ 8 ಅವರ್ಸ್ ವೇಸ್ಟ್ ಮಾಡಿದ್ರಲ್ಲ, ಆ 8 ಅವರ್ಸ್ ಕೊಡ್ತಾನ ಅವನು? ಅಲ್ಲ ಸರ್, ಇಷ್ಟ ರಿಸಲ್ಟ್ ಅಂತ ಆದ್ರೆ ಕಡಿಮೆ ಆಗುತ್ತೆ ಅಮೌಂಟ್. ಲಾಲು ಒಂದ್ ಅರ್ಥ ಮಾಡ್ಕ. ಫಸ್ಟ್ ಇದನ್ನೇ ಪಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ರಿ. ನಿಮಗೆ ಅದು ನಿಮ್ಮ ಹೆಡ್ಮಿಸ್ ಹತ್ರ ಮಾತಾಡ್ತೀನಿ ತಡಿ. ಇವತ್ತು ಯಾವ ಕಾಲೇಜ್ನವ್ರು ನನ್ನ ಸಿಂಚು ಸರಮಿ ಬಂದಿದ್ದಾರೆ, ವಿದ್ವತ್ ಬಂದಿದ್ದಾರೆ, ಎಲ್ಲರೂ ಅವ್ರು ಯಾರು ಒಳಗೆ ಬಿಡೋದಿಲ್ಲ. ಕಾಲೇಜ್ನ ಟಚ್ಚೇ ಮಾಡಕ್ ಬಿಡಲ್ಲ ಅಲ್ಲಮ್ಮ. ಮತ್ತೆ ಈಗ ನಿಮ್ಮನ್ನ ಯಾಕೆ ಅಪ್ರೋಚ್ ಮಾಡ್ತಾ ಇದಾರೆ ಹೇಳು? ನಮ್ ಕಾಲೇಜ್ ಸೇರ್ಲಿ ಅಂತ. ಈಗ ನಿಮ್ಗೆ ಅವಶ್ಯಕತೆ ಐತೆ ಇದು?
ಬಸ್ ಚಾರ್ಜ್ ಯಾರು ಹಾಕೊಂಡು ಹೋಗಿದ್ರಾ ಸಿಂಚು? ಇಲ್ಲ ಸರ್. ಮತ್ತೆ ಇದ್ ಬೇಕಿತ್ತನವ? ನಿಮಗೆ ನಿಜವಾಗ್ಲೂ ಹೇಳ್ತೀನಲ್ಲ, ನೀವೆಲ್ಲ ವೇಸ್ಟ್ ಕಂಡ್ರಮ್ಮ. ಸೊ ಬರ್ರಿ, ಏನು ಮಾಡಂಗಿಲ್ಲ. ಇನ್ ಮುಂದೆ ಅರ್ಥ ಮಾಡ್ಕೊಳ್ರಿ. ಯಾರು ಎಕ್ಸಾಮ್ ವಂಶಿ ನೀನ್ ಹಂಗಂದ್ರೆ ಹೋಗಿದ್ದೇನೆ? ಇಲ್ಲ ಸರ್. ಇದು ಹರ್ಷಿತಾ, ಜಾಕಿ ಜಾಕಿ ಇದೆಲ್ಲ ಸರ್ ನೀನ್ ಹಂಗಂದ್ರೆ ಹೋಗಿದ್ದ್ಯಾ? ಇಲ್ಲ ಸರ್ ಹೋಗಿಲ್ಲ. ಆವಾಗ ಕಾರಣಕ್ಕೆ ಹೋಗ್ಬೇಡ್ರಿ. ಒಂದು ಸಂಡೇ ನಿಮ್ದನ್ನ ವೇಸ್ಟ್ ಮಾಡ್ತಾರ ಅವರು, ಆಯ್ತಲ್ಲ? ನೀವು ಮುಂದಿನ ವರ್ಷ ದುಡ್ಡು ಕೊಡದೇ ಇದ್ರೆ ಯಾರು ಸೇರ್ಸ್ಕೊಳಲ್ಲ. ಅಂದ್ರೆ ಈಗ ಗಣಪ ಇದನ್ನ ಬರೀದೇ ಇದ್ರೆ ನಮ್ಗೆ ಅವಕಾಶನೇ ಇಲ್ಲ ಅಂದ್ರೆ ಅದ್ ಬೇರೆ ವಿಚಾರ ಇದೆ. ದುಡ್ಡು ಕೊಟ್ರೆ ಎಲ್ಲಾ ಕಾಲೇಜಿಗೂ ಕೊಡ್ತಾರೆ, ಆಯ್ತಲ್ಲ? ಪಿತಿ 6,000 ಕಾಲೇಜ್ ಇದಾವೆ ಸಿಂಚನ. ದಾವಣಗೆರೆ 100 ಕಾಲೇಜ್ ಇದಾವೆ ಅಲ್ಲವ? ಅವ್ರು ಮಾರ್ಕೆಟಿಂಗ್ ಮಾಡಕ್ ಯಾಕೆ ಬರ್ತಾರೆ ಹೇಳು? ಯಾಕೆ ಮಾರ್ಕೆಟಿಂಗ್ ಮಾಡ್ಬೇಕು? ಈಗ ಅವ್ರ ಕ್ವಾಲಿಟಿ ಇದ್ರೆ ಹುಡ್ಕೊಂಡ್ ಬರ್ತಾರೆ. ನಾನು ಅವ್ರ ಬಗ್ಗೆ ಬೈತಾ ಇಲ್ಲ, ಬಟ್ ನಿಮ್ಮ ಟೈಮನ್ನ ವೇಸ್ಟ್ ಮಾಡ್ತಾರಲ್ಲ ಒಂದ್ ದಿವಸ ಅಂತ ಯೋಚನೆ ಮಾಡೋದು. ಒಂದು ದಿನ ಹಂಗೆ ಸಿಗುತ್ತಾ ಸಿಂಚೋ? ಇನ್ಮೇಲೆ ಹೋಗಲ್ಲ ಬಿಡ್ರಿ ಸರ್. ಲಾಸ್ಟ್ ಎಸ್ ಸರ್. ಎಸ್ ಸರ್. ಒಂದ್ 5,000 ಕೊಟ್ಟೋಗ್ರಿ ಅಂತ ಹೇಳ್ರಿ. ನಾವೀಗ ಪಾಸ್ ಆಗಕ್ಕೆ ಒಂದು 50 ಎಕ್ಸರ್ಸೈಸ್ ಕೊಡ್ತೀವಿ ಬರ್ಕಣಕ್ ಅಂತ ಕೇಳ್ರಿ. ಬಂದ್ರೆ ಬರ್ತಾರಲ್ಲ ಸರ್, ನಿಮ್ ಕಾಲೇಜ್ಗೆ ಸೇರ್ತೀವಿ, ಒಂದ್ 50 ಎಕ್ಸರ್ಸೈಜು, ಒಂದ್ 50 ಪೆನ್ನು, ಒಂದಿಷ್ಟು ನೋಟ್ಸ್ ಎಲ್ಲ ಕೊಟ್ಟೋಗ್ರಿ. ಆಮೇಲೆ ಪಾಸ್ ಆದ್ರೆ ಸೇರ್ಕೊಂತೀವಿ ಅಂತ ಹೇಳ್ಬೇಕು. ಮೊನ್ನೆ ಬಂದಿದ್ರು ನಮ್ ಸ್ಕೂಲಿಗೆ, ಒಂದ್ ನೋಡಪ್ಪ ನಮ್ಮ ಹುಡುಗರು ಎಕ್ಸರ್ಸೈಜ್ ಇಲ್ಲ, ಒಂದ್ 55 ಕೊಡಿಸ್ತೇನೆ ನೋಡು ಅಂತಂದೆ. ಸುಮ್ನೆ ಎದ್ದೋದು ನೋಡು. ಸೊ ಬನ್ನಿ ಈಗ, ಎ P divided by 180 into 2 pi r, B P divided by 180 into pi r square, C ಇಲ್ಲಿ ಬರೀತೀನಿ, P divided by 360 into ಏನು 2 pi r, D ಏನು P by 720 P by 720 into 2 pi r square. pi r square. ನೋಡ್ರಪ್ಪ, ಯಾವುದು ಇದರಲ್ಲಿ ಕರೆಕ್ಟ್ ಆಪ್ಷನ್ ಟು ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್? ಆಪ್ಷನ್ ಡಿ. ಆಪ್ಷನ್ ಡಿ ನೋಡ್ರಿ. ಯಾಕೆ ಅಂತ ಕೇಳ್ರಿ. ಈಗ ಇದನ್ನ ಆಪ್ಷನ್ ಡಿ ನಲ್ಲಿ ಆಪ್ಷನ್ ಎ ನೋಡ್ತೀವಿ. ಆಪ್ಷನ್ ಎ ನಲ್ಲಿ ಈಗ ಇನ್ಸ್ಟೆಡ್ ಆಫ್ ಥೀಟಾ ಪಿ ಕೊಟ್ಟಿದ್ದಾನೆ ನೋಡ್ರಿ. ಅಲ್ಲಿ ಏನು ಕೊಟ್ಟಿದ್ದಾನೆ? ಟಿಕ್ ದಿ ಕರೆಕ್ಟ್ ಆನ್ಸರ್ ಇನ್ ದಿ ಫಾಲೋಯಿಂಗ್ ಏರಿಯಾ ಆಫ್ ದಿ ಸೆಕ್ಟರ್ ಆಂಗಲ್ ಇನ್ ಪಿ, ನಾಟ್ ಥೀಟಾ. ಥೀಟಾ ಬದಲಿಗೆ ಪಿ ಹಾಕೊಂಡ್ರಿ ಅಷ್ಟೇ. ಆದ್ರೆ ಫಾರ್ಮುಲಾ ಮಾತ್ರ ಸೇಮ್ ಇರಬೇಕು. ಏನು? ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಉಳ್ಕೋಬೇಕು. ಉಳ್ಕೊಳ್ಳೋದು ಯಾವುದು? ಇದರಲ್ಲಿ 2 ಇಂದ ಹೊಡೆದ್ರೆ ಎಷ್ಟಾಗುತ್ತೆ? ಇದು 90 ಆಗುತ್ತೆ. ಇದಲ್ಲ, ಒಂದೋಯ್ತು. ಈಗ ಇದು ಅಲ್ಲ, ಯಾಕೆಂದ್ರೆ 360 ಇಲ್ಲ. ಪೈ ಆರ್ ಸ್ಕ್ವೇರ್ ಇದೆ, ಬಟ್ 360 ಅಲ್ಲ. ಇದು ಅಲ್ಲ. ಇದು ನೋಡ್ರಿ. ಈಗ ಮತ್ತೆ ಅಗೇನ್ ಇದನ್ನ ಡಿವೈಡ್ ಮಾಡಿದ್ರೆ, ಬಟ್ ಆರ್ ಸ್ಕ್ವೇರ್ ಇಲ್ಲ. ಇಲ್ಲಿ ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾನ ಅವನು. ಈ ರೇಡಿಯಸ್ ಈ ಸ್ಮಾಲ್, ನಾಟ್ ಸ್ಮಾಲ್ ಆರ್ ಕ್ಯಾಪಿಟಲ್. ಇಲ್ಲಿ ನೋಡ್ರಿ, 2 1s ಬಂತ? ಎಸ್ ಸರ್. ಎಸ್ ಸರ್. ಆಪ್ಷನ್ ಈಸ್ ಡಿ. ಆಪ್ಷನ್ ಈಸ್ ಡಿ. ಯಾಕೆ ಅಂತ ಯೋಚನೆ ಮಾಡಬೇಕು. ಸುಮ್ನೆ ಆಪ್ಷನ್ ಡಿ ಅಂತ ಟಿಕ್ ಮಾಡ್ಕೊಳ್ಳೋದಲ್ಲ. ಇಲ್ಲಿ 2 ಇಂದ ಕ್ಯಾನ್ಸಲ್ ಮಾಡ್ರೆ ಎಷ್ಟು ಉಳಿತತ್ತೆ? 90 ಉಳಿತತ್ತೆ. ಇಲ್ಲಿ 180 ಉಳಿತತ್ತೆ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಬದಲಿಗೆ ಈ ಆಂಗಲ್ ಈಸ್ ಪಿ ಅಂಡ್ ರೇಡಿಯಸ್ ಈಸ್ ನಾಟ್ ಸ್ಮಾಲ್ ಆರ್, ಇಟ್ ಈಸ್ ಕ್ಯಾಪಿಟಲ್ ಆರ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ನೌ ರೈಟ್ ಡೌನ್ ದ ಎಕ್ಸಾಂಪಲ್ 1. ಯಾವ್ದು ಬರ್ಕಂಡ್ರೆ? ಆಪ್ಷನ್ ಡಿ.
ಎಕ್ಸಾಂಪಲ್ 1 ಬರ್ಕಂತಿದ್ದೀರಾ? ಎಸ್ ಸರ್. Example 1, find the area of the sector of a circle with radius 4 centimeter, angle is 30 degree, and also find the area of the corresponding major sector. Use pi is equal to 3.14. So now come to the point. ಅರ್ಥ ಮಾಡ್ಕೊಳ್ರಿ, ಬಹಳ ಈಸಿ ಇದೆ. ಸೆಕ್ಟರ್ ಅಂದ್ರೆ ಗೊತ್ತಿರಬೇಕು. ಇಟ್ ಇಸ್ ದಿ ರೀಸನ್ ಬೌಂಡೆಡ್ ಬೈ 2 radii and an arc. This angle is 30. What is the radius? 4. 4. So ನೋಡ್ರಿ, ಇಲ್ಲಿ ಕೇಳ್ರಿ, ಈ ಸೆಕ್ಟರ್ ಏರಿಯಾನು ಕಂಡುಹಿಡಿಬೇಕು. ದಿಸ್ ಇಸ್ ಸ್ಮಾಲ್ ಮೈನರ್ ಸೆಕ್ಟರ್. ಅಗೇನ್ ದಿಸ್ ಈಸ್ ಮೇಜರ್ ಸೆಕ್ಟರ್. ಹಾಗಾದ್ರೆ ಹೆಂಗ್ ಮಾಡ್ತೀರಿ? ಮೈನರ್ ಸೆಕ್ಟರ್ ನ ಕಂಡುಹಿಡಿದ್ಬಿಡ್ತೀರಿ. ಮೇಜರ್ ಸೆಕ್ಟರ್ ಹೆಂಗ್ ಕಂಡುಹಿಡಿತೀರಿ? Area of circle minus major sector. ಅಲ್ಲ, ಆಲ್ರೆಡಿ ಮಾಡ್ಸಿದ್ನಲ್ವಾ ಈ ತರದನ್ನ. ಎಸ್ ಸರ್. ಈಗ ಮೈನರ್ ಸೆಕ್ಟರ್ ಮೇಜರ್ ಸೆಕ್ಟರ್ ಅಂತ ಬಂದ್ರೆ ಫಸ್ಟ್ ಮೈನರ್ ಸೆಕ್ಟರ್ ಏರಿಯಾ ಕಂಡುಹಿಡ್ಕೋಬೇಕು ಒಂದು. ಸೆಕೆಂಡ್ ಪಾಯಿಂಟ್, ಏರಿಯಾ ಆಫ್ ಸರ್ಕಲ್ ಅಲ್ಲಿ ಮೈನರ್ ಸೆಕ್ಟರ್ ನ ಕಳೆದ್ರೆ, ಏರಿಯಾ ಆಫ್ ಸರ್ಕಲ್ ಅಲ್ಲಿ ಈ ಮೈನರ್ ಸೆಕ್ಟರ್ ಏರಿಯಾ ಕಳೆದ್ರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಗಾಟ್ ದಿ ಏರಿಯಾ ಆಫ್ ದಿ ಮೇಜರ್ ಸೆಕ್ಟರ್. ಈಗ ಏನ್ ಮಾಡೋಣ? ಏರಿಯಾ ಆಫ್ ಮೈನರ್ ಸೆಕ್ಟರ್ ಕಂಡುಹಿಡಿಯೋಣ. ಯಾವ್ದು ಏರಿಯಾ ಆಫ್ ಮೈನರ್ ಸೆಕ್ಟರ್? OAB. ಆಫ್ ಮೈನರ್ ಸೆಕ್ಟರ್ OAB is equal to theta divided by 360 into pi r square. ಇದು ಅರ್ಥ ಆಯ್ತೇನ್ರಮ್ಮ? ನಾನು ಹೇಳ್ತಿದ್ದೀನಿ, ಇಲ್ಲಿ ಎರಡು ಸೆಕ್ಟರ್ ಇದಾವೆ. ಏನ್ ಸರ್ ಸೆಕ್ಟರ್ ಅಂದ್ರೆ? ಎರಡು ಸೆಕ್ಟರ್ ಅಂದ್ರೆ ಸರ್ ಎರಡು ರೇಡಿಯೈ ಮತ್ತೆ ಆರ್ಕ್ ಮಧ್ಯೆ ಇರೋದು. ಇದು ರೇಡಿಯೈ, ಇದು ರೇಡಿಯಸ್. ಇವೆರಡರ ಮಧ್ಯೆ ಈ ರೇಡಿಯಸ್ ಮತ್ತೆ ಎರಡು ರೇಡಿಯಸ್ ಮತ್ತೆ ಆರ್ಕ್ ಮಧ್ಯೆ ಇರುತ್ತಲ್ಲ, ಇದು ಸೆಕ್ಟರ್ ಅಂತ. ಅಗೇನ್ ದಿಸ್ ಪೋರ್ಷನ್ ಇಸ್ ಆಲ್ಸೋ ಇನ್ ದಿ ಪ್ರೆಸೆಂಟ್ ಇನ್ 2 ರೇಡಿಯಸ್. ಇವೆರಡು OA OB ನಾಟ್ ಫಾರ್ ಓನ್ಲಿ ಮೈನರ್ ಸೆಕ್ಟರ್ ರೇಡಿಯಸ್. ಅವೆರಡಕ್ಕೆ ರೇಡಿಯಸ್ ಅಲ್ಲ, ಆ ಸೆಕ್ಟರ್ಗೆ ರೇಡಿಯಸ್ ಅಲ್ಲ, ಈ ಮೇಜರ್ ಸೆಕ್ಟರ್ಗೂ ರೇಡಿಯಸ್. ದೇರ್ಫೋರ್ ಇದಕ್ಕೆ ಈ ಏರಿಯಾ ಇವೆರಡು ರೇಡಿಯೈ ಮತ್ತೆ ಆರ್ಕ್ ಮಧ್ಯ ಪ್ರೆಸೆಂಟ್ ಇರೋದ್ರಿಂದ ಅಗೇನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಮೇಜರ್ ಸೆಕ್ಟರ್. ಅದಕ್ಕೆ ಈ ಮೇಜರ್ ಸೆಕ್ಟರ್ ಏರಿಯಾ ಬೇಕು ಅಂದ್ರೆ ಏರಿಯಾ ಆಫ್ ಸರ್ಕಲ್ ಕಂಡಿಡಿದು ಇದನ್ನ ಕಳೆದ್ರೆ ನಮಗೆ ಏನ್ ಸಿಗುತ್ತೆ? ಏರಿಯಾ ಆಫ್ ಮೇಜರ್ ಸೆಕ್ಟರ್. ಕ್ಲಿಯರ್ ಆಯ್ತು? ಯಾರಿಗ ಅರ್ಥ ಆಗಿಲ್ಲ ಕೇಳ್ರಿ. ಇಲ್ಲಿ ಅವನು ಒಂದು ಮೈನರ್ ಸೆಕ್ಟರ್ ಏರಿಯಾನು ಕಂಡುಹಿಡಿಯಕ್ಕೆ ಹೇಳಿದಾನೆ, ಮೇಜರ್ ಸೆಕ್ಟರ್ ಏರಿಯಾನು ಕಂಡುಹಿಡಿಯಕ್ಕೆ ಹೇಳಿದಾನೆ. ಮೇಜರ್ ಸೆಕ್ಟರ್ ಬೇಕು ಅಂದ್ರೆ ಫಸ್ಟ್ ಮೈನರ್ ಸೆಕ್ಟರ್ ಏರಿಯಾ ಕಂಡುಹಿಡಿಬೇಕು ಒಂದು. ಮೈನರ್ ಸೆಕ್ಟರ್ ಏರಿಯಾ ಮೇಜರ್ ಸೆಕ್ಟರ್ ಏರಿಯಾ ಬೇಕು ಅಂದ್ರೆ ಏರಿಯಾ ಆಫ್ ಸರ್ಕಲ್ ಅಲ್ಲಿ ಮೈನರ್ ಸೆಕ್ಟರ್ ಏರಿಯಾ ಕಳೆದ್ರೆ ಈ ಗಾಟ್ ದಿ ಏರಿಯಾ ಆಫ್ ಮೇಜರ್ ಸೆಕ್ಟರ್. So now I will find the area of minor sector. So 30 divided by 360 into what is pi? 3.14. 3.14. What is R? 4 Four. square. Square. 0 gets cancelled. 3 ones are 3 ones are 3 twos are 1 by 12 into 314 by 100. into 16 ಬರಿತೀನಿ. ಬರಿಬೋದೇನ್ರಮ್ಮ? 4 3s 4 4s. ಹೌದೇನ್ರಮ್ಮ? Yes sir. 2 5s 3 2 1s 2 5s 2 7s. ಕರೆಕ್ಟ್ ಏನ್ರಮ್ಮ? ಇನ್ನ ಹೊಡಿಬಹುದು. ಅಲ್ಲಿ ತೋರಿಸ್ತೀನಿ ಅದನ್ನ. 157 into 4 divided by 3 into 50. 2 2s 225s. ಹೊಡಿಬೋದೇನ್ರಮ್ಮ? ಹಾ,
ಎಷ್ಟು ಬರುತ್ತೆ ಹೇಳಿ? 157 into 2 means I think ಎಷ್ಟು ಬರುತ್ತಮ್ಮ? 314 divided by 75 ಡಿವೈಡ್ ಮಾಡ್ರಿ ಈಗ. ಡಿವೈಡ್ ಮಾಡ್ರಿ. 75 314 75 4 300 14 ಉಳಿತು. 14 ಭಾಗ ಆಗಲ್ಲ. 140 ಆಯ್ತು. 75 ಒಂದ 4.1 ಒಂದ್ ನಿಮಿಷ. 10 5 ಹೋದ್ರೆ 5, 13 ಹೋದ್ರೆ 6, 650 650 ಮೀನ್ಸ್ 10 ಅಂತೂ ಆಗಲ್ಲ. 9 75 9 ಎಷ್ಟಾಗುತ್ತಮ್ಮ? 675 9 ಜನ 8 ಜನ 8 ನೋಡ್ರಮ್ಮ. 750 ಮೈನಸ್ 75 ಎಷ್ಟಾಗುತ್ತೆ ನೋಡ್ರಿ. ಹಾ 750 ಮೈನಸ್ 75 ಹಾ 10 5 14 7 675 ಆಗುತ್ತೆ. ಬೇಡ 8 ಹೌದನ್ರಮ್ಮ? 8 ಎಷ್ಟಾಗುತ್ತೆ? ಎಷ್ಟಾಗುತ್ತಮ್ಮ? 75 8 8 5 40 4 8 600 50 ಉಳಿತು. ಸಾಕು. ಎಷ್ಟು ಬಂತು? 4.18 ಸೆಂಟಿಮೀಟರ್ ಸ್ಕ್ವೇರ್. ಇಟ್ ಇಸ್ ದಿ ಏರಿಯಾ ಆಫ್ ಏನು? ಮೈನರ್ ಸೆಕ್ಟರ್. ಮೈನರ್ ಸೆಕ್ಟರ್. ನಾವೀಗ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಮೇಜರ್ ಸೆಕ್ಟರ್ ಕೇಳದೆ ಇದ್ದಿದ್ರೆ ಇಷ್ಟಕ್ಕೆ ಬಿಟ್ಬಿಡೋದಿತ್ತು. ತಪ್ಪನ್ನ ಬರ್ಕೋಬೇಡಿ. ಇಲ್ಲಿ ನಿಮಗೆ ಒಂದು ಸರ್ಕಲ್ ಬಂದ ತಕ್ಷಣ ಆ ಸರ್ಕಲ್ ಅಲ್ಲಿ 2 ಪಾರ್ಟ್ ಆಗುತ್ತೆ, ಒಂದು ಮೇಜರು ಮೈನರು. ಮೇಜರ್ ಬೇಕು ಅಂದ್ರೆ ಏರಿಯಾ ಆಫ್ ಸರ್ಕಲ್ ಅಲ್ಲಿ ಮೈನರ್ ನ ಕಳೆದ್ರೆ ಮೇಜರ್ ಸಿಗುತ್ತೆ. ಮೈನರ್ ನ ಕಂಡುಹಿಡಿಯಕ್ಕೆ ನಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ. ಮೇಜರ್ ನ ಕಂಡುಹಿಡಿಬಹುದಿತ್ತು, ಬಟ್ ಆಂಗಲ್ ಕೊಟ್ಟಿಲ್ಲ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಏನು? ಮೇಜರ್ ಸೆಕ್ಟರ್ ಈಕ್ವಲ್ ಟು ಏರಿಯಾ circle minus area of sector. ಮೈನಸ್ ಏರಿಯಾ ಆಫ್ ಮೈನರ್ Sector. ಸೆಕ್ಟರ್. ಸಾರಿ ಸೆಕ್ಟರ್. ಓಕೆ ಸಾರಿ, ಏರಿಯಾ ಆಫ್ ಮೈನರ್ ಸೆಕ್ಟರ್. ಇದು ತಲೆ ಒಳಗಿದ್ರೆ ನೀವು ಮಾಡ್ತೀರಿ. ಲಿಂಗದಳಿದಾಳೆ ನಮ್ಮ ಲಿಂಗದಳಿ. ಸರ್ ಜಾಕಿ ಇದ್ದಾಳ? ಇದ್ದೀನಿ ಸರ್. ಅವಳು ಚನ್ನಗಿರಿ ದೀಕ್ಷಾ ಇವಳು ಬಿಲ್ಲಳ್ಳಿ ಇಲ್ಲ. ಏನು ಮಾಡಂಗಿಲ್ಲಮ್ಮ. ಕಮಿಟ್ಮೆಂಟ್ ಲೆಸ್ ಜನ ಜೊತೆಗೆ ಹೊಡೆದಾಡೋದು ಭಾರಿ ಕಷ್ಟ. ಯಾರು ಹೇಳ್ತೀರಮ್ಮ? ಏರಿಯಾ ಆಫ್ ಸರ್ಕಲ್ ಈ ಫಾರ್ಮುಲಾ ಏನಮ್ಮ? ಪೈ ಮೈನಸ್ ಯು ನೋ ದ ಏರಿಯಾ ಆಫ್ ಸೆಕ್ಟರ್ ಈಸ್ 4.18. ಈಗ ಪೈ ಮೀನ್ಸ್ 3.14.
What is the R? 4. 4 square into minus 4.18. So ಈಗ 3.14 into 16 is equal to minus 4.18. 16 ಇಂದ 3.14 ನ ಮಲ್ಟಿಪ್ಲೈ ಮಾಡ್ರಿ. 16 4 64. 60.56. 64 6 is carry 16 on the plus 6 22 correct 2 16 4 3 is 48 48 plus 2 50 50. ಇಟ್ ಬಂತ ಇಟ್ ಬಂದಿತ್ತೇನ್ರಮ್ಮ ಪಿ ಎಸ್ 50.24 ಬಂದಿತ್ತ ಸೌಂದರ್ಯ? ನನಗೆ 50.56 ಬಂದಿತ್ತು. ಎಷ್ಟು? 50.56. ಅಲ್ಲಮ್ಮ ಇಲ್ಲಿ ನೋಡಮ್ಮ 16 ಎಷ್ಟಮ್ಮ? 316 ಅಕ್ಕ ನಿಂದು ಕರೆಕ್ಟ್ ಐತಿ. 14 64ಕ್ಕೆ 4 6 16 ಅಂದ್ರೆ 16 6 22 ಹೌದೇನಮ್ಮ? ಸ್ವಲ್ಪ ಕಂಡಿದ್ದೆ. 50.24 minus 4. 4.18 ಕಳೀರಿ ಈಗ 50.24 ಅಲ್ಲಿ 4.18 ಕಳೀರಿ 6 0 ಇಲ್ಲಿ 4. 46.06 centimeter square. It is the area of major sector. ಅಲ್ಲಿ ರೌಂಡ್ ಅಪ್ ಮಾಡಿ ಅದನ್ನ 1 ಅಂತ ಬರ್ದಿದ್ದಾನೆ, ಬಟ್ ನಮಗೆ ಬೇಡ, ನಾವು ಪಕ್ಕ ಮಾಡಿದೀವಲ್ಲ, ಯಾಕೆ ಹೆದರ್ಕೋಬೇಕು? ಆಯ್ತು ಸರ್. ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾನೆ, ಸರ್ಕಲ್ ನ ರೇಡಿಯಸ್ ಕೊಟ್ಟಿದ್ದಾನೆ, ಆಂಗಲ್ ಕೊಟ್ಟಿದ್ದಾನೆ. ಸೊ ಅಲ್ಲಿ ಸೆಕ್ಟರ್ ಒಂದು ಆಗಿದೆ ಅಂತ ಕೊಟ್ಬಿಟ್ಟಿದ್ದಾನೆ. ಸೆಕ್ಟರ್ ಅಲ್ಲಿ ಸರ್ಕಲ್ 2 ಸೆಕ್ಟರ್ ಆಗಿ ಡಿವೈಡ್ ಆಗಿದೆ, ಒಂದು ಮೈನರ್ ಒಂದು ಮೇಜರ್. ಸೊ ನಮ್ಮ ಮೈನರ್ ಸೆಕ್ಟರ್ ಕಂಡಿಡಿಯಕ್ಕೆ ಬಾರಿ ಈಸಿ. ಯು ನೋ ದ ವ್ಯಾಲ್ಯೂ ಆಫ್ ಥೀಟಾ, ನೋ ದ ವ್ಯಾಲ್ಯೂ ಆಫ್ ರೇಡಿಯಸ್, ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಕಂಡಿಡಿದ್ರೆ ಎಷ್ಟು ಬಂತದ್ದು? 4.18 ಬಂತು. ಸೊ ನನಗೆ ಮೇಜರ್ ಸೆಕ್ಟರ್ ಏರಿಯಾ ಬೇಕು ಅಂತ ಹೇಳಿದ್ದಾನೆ. ಸೊ ಮೇಜರ್ ಸೆಕ್ಟರ್ ಅಂದ್ರೆ ಈ ಪೋರ್ಷನ್ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಟೋಟಲ್ ಸರ್ಕಲ್ ನ ಏರಿಯಾ ಕಂಡಿಡಿದು ಅದರಲ್ಲಿ ಏರಿಯಾ ಆಫ್ ಮೈನರ್ ಸೆಕ್ಟರ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಯು ಗಾಟ್ ದಿ ಏರಿಯಾ ಆಫ್ ಮೇಜರ್ ಸೆಕ್ಟರ್. ಸೊ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಮೈನಸ್ 4.18. ಸೊ 3.14 ಇಂಟು 60 minus 4.18, 16 ಇಂದ ಮಲ್ಟಿಪ್ಲೈ ಮಾಡಿದ್ರೆ 50.24 minus 4.18, 46.06. So now write down the second one, last one.
ಲಾಸ್ಟ್ ಪ್ರಾಬ್ಲಮ್ ಬರ್ಕಳಿ. ಪ್ರಾಬ್ಲಮ್ ಅಲ್ಲಿ ಫಿಗರ್ ಅವನೇ ಕೊಟ್ಟಿದ್ದಾನೆ, ತಲೆನೋವಿಲ್ಲ. ಆದರೆ ನೀವು ಏನ್ ಮಾಡ್ಬೇಕು ಅನ್ನೋದು ತಲೆ ಒಳಗೆ ಬರ್ಬೇಕಷ್ಟೇ. ಓವರ್ ಆಯ್ತಾ? ಎಸ್ ಸರ್ ಆಯ್ತು. ಬನ್ನಿ ಈಗ. ಫೈಂಡ್ ದಿ ಏರಿಯಾ ಆಫ್ ಸೆಗ್ಮೆಂಟ್ AYB as shown in the figure 11.6 if the radius of the circle is 21 centimeter and angle AOB is 120 degree. Use pi is equal to 22/7. So ಏನ್ ಕಂಡಿಡಿಯಕ್ಕೆ ಈಗ ಏರಿಯಾ ಆಫ್ ಸೆಗ್ಮೆಂಟ್ ಕಂಡಿಡಿಯಕ್ಕೆ. ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮುಲಾ ಏನು? ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮುಲಾ ಏನು? Area of sector minus Area area of of triangle area of triangle. ಸೆಕ್ಟರ್ minus minus area of triangle. area Area of triangle Triangle. OAB. ಈ AB. ಇದನ್ನೊಂದ್ಸಲ ಸಪರೇಟ್ ಕಂಡು ಹಿಡ್ಕೊಂಡು ಇದನ್ನೊಂದ್ಸಲ ಕಂಡು ಹಿಡ್ಕೊಂಡು ಆಮೇಲೆ ಇದನ್ನ ಮಾಡ್ಬೇಕು, ಕಳಿಬೇಕು. ಸೊ ಈಗ ಏರಿಯಾ ಆಫ್ ಸೆಕ್ಟರ್ ಕಂಡು ಹಿಡ್ಕೊಂಡು ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡ್ ಬೈ Theta by ಇಂಟು 360. r ಸ್ಕ್ವೇರ್ 2 pi. Pi square. by 360 22/7. What is R? 21. 21. Square. 0 0 gets cancelled. 12 ones are 12 threes are 1/3 into 22/7. 21 into 21. 7 ones are 7 threes are 3 ones are 3 3 sevens. 22 into 21. ಎಷ್ಟು ಬರುತ್ತೆ ಹೇಳ್ರಿ? It is the area of sector. Four 62. 462 centimeter square. It is the area of Sector. sector. ಇದು ಎಲ್ಲರಿಗೂ ಬರುತ್ತೆ ಅನ್ಕೊಂಡಿದ್ದೀನಪ್ಪ. ಇದು ಬರ್ತತೆ ಇಲ್ರಮ್ಮ? ಬರುತ್ತೆ ಸರ್. ಚಾಪ್ಟರ್ ಮುಗಿತಾ ಬಂತು, ಇನ್ನೂ ಬರಲ್ಲ ಅಂದ್ರೆ ನಾವೇ ಮಾಡಕ್ಕಾಗತ್ತವ? ಬನ್ನಿ ಕೋಡ್. ಆ ಬೋಟಿ ಇದ್ದಾಳೆ Sir. ನಮ್ಮ ಇದಾಳೆ ಸರ್. ಬೋಟಿ Please, sir. ಬೋಟಿ ತಿಂತಾ ಇತ್ತಾನ ಅದು? ಇಲ್ಲ ಸರ್. ಓವರ್ Yes sir. ಬರ್ರಿ. ಸೊ ಈಗ ನಮ್ಗೆ ಏನ್ ಬೇಕೀಗ? ಏರಿಯಾ ಆಫ್ ಟ್ರಯಾಂಗಲ್ OAB ಬೇಕು. ನಿಮ್ ಸಮಾಧಾನಕ್ಕೆ ನೋಡ್ಬೇಕು. ಈಗ ಇಲ್ಲಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ನಿಮಗಿರೋದು. ಹಿಂಗಿದೆ ಹೌದೇನ್ರಮ್ಮ? OAB ಇದು 21, ಇದು 21, ಇದು 120 ಇದೆ. ಈಗ ನಾವು ಓದ್ ಪ್ರಾಬ್ಲಮ್ ಒಂದು ಮಾಡಿದ್ವಿ ಹೌದೇನ್ರಮ್ಮ? ಅಲ್ಲಿ ಆಂಗಲ್ A = ಆಂಗಲ್ B ಕರೆಕ್ಟು. ಆದ್ರೆ ಎಲ್ಲವೂ 120ನೇ ಆಗ್ತಾವ.
ನೋ ಸರ್ ಆಗಲ್ಲ. ಇಲ್ಲಿ ನಾವು ಎಲ್ಲವೂ 120 ಆಗಿದ್ರೆ ಯು ಹ್ಯಾವ್ ಟು ಯೂಸ್ ದ ಏರಿಯಾ ಆಫ್ ಇಕ್ವಿಲೇಟರಲ್ ಟ್ರಯಾಂಗಲ್. ಆಲ್ರೆಡಿ ಈ ತರದೊಂದು ಪ್ರಾಬ್ಲಮ್ ಮಾಡಿಸಿದ್ದೆ, 7th ಪ್ರಾಬ್ಲಮ್. ಎಸ್ ಸರ್. 7th ಪ್ರಾಬ್ಲಮ್ ಮಾಡಿಸಿದ್ದೆ. ಆವಾಗ ನಾನೇ ಕನ್ಸ್ಟ್ರಕ್ಟ್ ಮಾಡ್ಕೊಂತೀನಿ ಹೆಂಗ್ ಮಾಡ್ಬೇಕು ಅಂತ. ಇದನ್ನ ಮಾಡ್ಕೋಬೇಕು. ದಿಸ್ ಈಸ್ ಆಂಗಲ್ 1, ದಿಸ್ ಈಸ್ ಆಂಗಲ್ 2. ಕೇಳ್ರಿ ಈಗ ಏನ್ ಮಾಡ್ಬೇಕು ಅಂದ್ರೆ ಓ ಇಲ್ಲಿ ಒಂದು ಎಂ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡೋಣ. ಆಂಗಲ್ ಓ ಟ್ರಯಾಂಗಲ್ ಓ ಎಂ ಎ ಟ್ರಯಾಂಗಲ್ ಓ ಎಂ ಬಿ ನ ಏನಂತ ಪ್ರೂವ್ ಮಾಡೋಣ? ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದ್ರೆ ನಾವು ಅವನ್ನ ಈಕ್ವಲ್ ಅಂತ ತಗೋಬಹುದು. ಸಮಾಧಾನಕ್ಕೆ ಯೋಚನೆ ಮಾಡ್ರಿ. ಈಗ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಓ ಎಂ ಎ ಅಂಡ್ ಟ್ರಯಾಂಗಲ್ ಓ ಎಂ ಬಿ. ಓ ಎಂ is ಕಾಮನ್, ಕರೆಕ್ಟ್ ಅನ್ರಮ್ಮ? ಕಾಮನ್ ಎರಡು ಟ್ರಯಾಂಗಲ್ ಇದೆ. ಒಂದು ಓ ಎ ಇಸ್ ಈಕ್ವಲ್ ಟು ಓ ಬಿ. ಯಾಕೆ? ರೇಡಿಯಸ್. ರೇಡಿಯಸ್ ಆಫ್ ಸೆನ್ಸರ್. ಈಗ ಇಲ್ಲಿ ಓ ಎಂ ಎ ಆಂಗಲ್ ಓ ಎಂ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಎಂ ಬಿ ಇಸ್ ಈಕ್ವಲ್ ಟು 90 90 degree by RHS postulate. Triangle OMA ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ OMB. ಇದು ಎಲ್ಲರಿಗೂ ಅರ್ಥ ಆಗಿದ್ಯಾ? ಇದನ್ನ ಮಾಡ್ಸಿದ್ದೀನಿ, ಇದೇ ಪ್ರಾಬ್ಲಮ್ ನ ಇದೇ ತರ, ಬಟ್ ಚೂರು ಕ್ಯಾಲ್ಕುಲೇಷನ್ ಪಾರ್ಟ್ ಚೇಂಜ್ ಇದೆ ಬಿಟ್ಬಿಟ್ರೆ, ಬಟ್ ಪ್ರಾಬ್ಲಮ್ ಮಸ್ಟ್ ಬಿ ಸೇಮ್ ಪ್ಯಾಟರ್ನ್. ಇದನ್ನ ಬರ್ಕೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ದೇರ್ಫೋರ್ ಇಲ್ಲಿ ನೋಡ್ರಮ್ಮ, ಹಂಗಾದ್ಮೇಲೆ ಇವೆರಡು ಟ್ರಯಾಂಗಲ್ ಈಕ್ವಲ್. ಆಂಗಲ್ 1 is equal to ಆಂಗಲ್ 2 ಬರಿಬೋದಾ? ಬೈ CPCT. ಆಮೇಲೆ AM is equal to MB ಬರಿಬೋದಾ? ಎಸ್ ಸರ್. AM is equal to MB. and AB ನ ಬರಿಬೋದು? AB ನ AM ಪ್ಲಸ್ ಎಂ ಬಿ ಇರ್ಲಿ, AM ಪ್ಲಸ್ MB. ಇದನ್ನ ಮಾಡಿದೀನಿ, ಮಾಡ್ತೀನಿ ಇಲ್ಲವಾ? ಬನ್ನಿ ಕೊಡು. ಮಾಡ್ಸಿದೀರಾ ಸರ್? ಪಕ್ಕಾ 7th ಪ್ರಾಬ್ಲಮ್ ನೋಡ್ರಿ ನೀವು. ಅದನ್ನ ಯಾರು ಕರೆಕ್ಟ್ ಆಗಿ ವರ್ಕ್ ಮಾಡಿದಾರಲ್ಲ ಅವ್ರು ಈಗ ಪಟ 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 ಮಾಡ್ತಾರೆ. ರಚನಾ ವಂದನ ಅದರ ರಚನಾ ವಂದನ ಅವ್ಳು ರಮ್ಯನು ಬರ್ತಿದ್ದಲ್ಲಮ್ಮ, ಯಾಕ? ಭಾವನಾ ಅವಳು ಇಲ್ಲ. ಆಂಗಲ್ 1, ಆಂಗಲ್ 2. ಯಾಕೆ ಇದು ಮಾಡ್ತಿದ್ದೆ ಅಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಡಿಯಕ್ಕೆ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಫಾರ್ಮುಲಾಕ್ ಹೋಗ್ತಿದ್ದೀನಿ, ಮಾಡ್ತಿದ್ದೀನಿ. ಇದನ್ನ ಹೇಳಿದೀನಿ ಹೌದಲ್ಲಮ್ಮ? ಬನ್ನಿ ಕೋಡ್. ಎಸ್ ಸರ್, ಹೇಳಿದೀರಾ. ಹಾ, PS ಸರ್ ಹೇಳಿದೀರಾ. ಸಾನಾ ಇದ್ದಾಳ? ಸಾನಾ ಸರ್. ಅದೇ ಉಸಿರಾಡ್ತಿದ್ಯಾ ನಂಗಾತು. ಸೊ ಈಗ ಇಷ್ಟ ಆಯ್ತಾ ಇದೆ ಎಲ್ಲರದು? ಎಸ್ ಸರ್. ಈಗ ಆಂಗಲ್ 1 is equal to ಆಂಗಲ್ 1 plus 2 is equal to ಎಷ್ಟು ಡಿಗ್ರಿ? 120 ಡಿಗ್ರಿ. ಯಾಕೆ ಅಂತ ನೋಡ್ರಿ, ಇದಿಷ್ಟು ಸೇರಿ 120 ಇದೆ. ಆಂಗಲ್ 1 plus ಆಂಗಲ್ 2 is equal to 120 ಡಿಗ್ರಿ. ಆಂಗಲ್ 1 plus ಆಂಗಲ್ 1 is equal to 120 ಡಿಗ್ರಿ. ಯಾಕೆಂದ್ರೆ ಆಂಗಲ್ 1 ಇರೋ ಕಡೆ ಆಂಗಲ್ 2 ಹಾಕ್ಬೋದು, ಆಂಗಲ್ 2 ಇರೋ ಕಡೆ ಆಂಗಲ್ 1 ಹಾಕ್ಬೋದು. 2 into 1 is equal to 120 degree. Angle 1 is equal to 120 by 2. So angle 1 is equal to 60.
60 ಡಿಗ್ರಿ. ಈಗ ಬರ್ರಿ, ಈಗ ನೋಡ್ರಿ ಯಾವ ಇನ್ ಟ್ರಯಾಂಗಲ್ ನೋಡ್ರಿ. ಈಗ ನಾನು ತಗೊಂತಿದ್ದೀನಿ ಯಾವ್ದು ಟ್ರಯಾಂಗಲ್ ಯಾವ್ದು? OMA angle MOA ಅಥವಾ AOM is equal to 60 degree. This is 60. It means this is opposite. This is hypotenuse. This is adjacent. adjacent. Clear ಆಯ್ತು? ಇದು 1 ಎಷ್ಟಿದೆ? 60. 60ಗೆ ಆಪೋಸಿಟ್ ಇರೋದು ಆಪೋಸಿಟ್, 90ಗೆ ಆಪೋಸಿಟ್ ಇರೋದು ಹೈಪಾರ್ಟಿನಸ್, 60 ಪಕ್ಕದಲ್ಲಿರೋದು ಅಡ್ಜಸೆಂಟ್. ಕ್ಲಿಯರ್ ಏನ್ ರಮಿದು? ಈಗ ಸೈನ್ 60 ಬರಿತೀನಿ. ಸೈನ್ 60 ಏನು? ಆಪೋಸಿಟ್ ಬೈ ಹೈಪಾರ್ಟಿನಸ್. ವಿಚ್ ಒನ್ ಈಸ್ ಆಪೋಸಿಟ್? AM divided by hypotenuse is AO. AO or OA. OA. Sin 60 ಎಷ್ಟು? √3/2. 3/2 AM ಗೊತ್ತೈತಾ? ಇಲ್ಲ. by 20. 21. 2AM is equal to 21. √3. AM is equal to 21 √3/2. ಆಯ್ತು. 10 ನಿಮಿಷ, 7:15, 10 ನಿಮಿಷ ಅಲ್ಲಿ ಕೊಡ್ತಾರೆ. AM is 21 √3/2. ಈಗ AM ಬಂತು. ಇದ್ರ ಬಗ್ಗೆ ಏನ್ ಡೌಟ್ ಇದೆಯಾ? No doubt, sir. ಈಗ ನಾನು ಯಾವ್ದು ತಗೊಂತೀನಿ? ಇನ್ನೊಂದು cos 60 ತಗೊಂತೀನಿ. cos 60 ಏನು? ಅಡ್ಜಸೆಂಟ್ ಬೈ ಹೈಪಾರ್ಟಿನಸ್. ವಿಚ್ ಒನ್ ಈಸ್ ಅಡ್ಜಸೆಂಟ್? OM. ಹೈಪಾರ್ಟಿನಸ್ ಈಸ್ OA. cos 60 ಎಷ್ಟು? 1/2 OM by 21. So now make cross multiplication. 2 OM is equal to 21. OM is equal to 21/2. 21/2. ಇದಾಯ್ತಾ ಎಲ್ಲರದುವಾ? ಟ್ರಯಾಂಗಲ್ ಯಾವುದು? OAB is equal to half into Base into height. Base into height. ಯಾರು ಹೇಳ್ತೀವಿ? half into what is base? AB. ನಾನು ತಗೊಂಡು AB ಟ್ರಯಲ್ ತಗೊಂಡಿರೋದು. AB. What is height? OM. So ಈಗ what is AB? AB ನ ಏನ್ ತಗೊಂಡಿದ್ದೀನಿ? AM plus MB. MB. So AM BM are equal. 21 3/2. 21 √3/2. 21 √3. ಈಗ AB ನ ಏನಂತ ಬರ್ಕೋಬಹುದು? AM plus MP MB.
AM ಆಲ್ರೆಡಿ ಗೊತ್ತಿದೆ 21√3/2 21√3/2. ಸೊ ಬೇಸ್ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ಸ್ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ಇಟ್ ಈಸ್ 42√3/2. 21√3 plus 21√3. When the denominators are same, you can directly add the numerator. So it becomes 2 ones are 2 twos are 2 ones are. It is 21√3. ಯಾವ್ದ್ರ ವ್ಯಾಲ್ಯೂ ಅದು? AB. AB. So 1 into 21√3. What is OM? 21/2. 21/2. Two. So ಈಗ it becomes ಹೇಳ್ರಿ ಈಗ 441√3/4. 441√3/4. 21 into 21, 441 √3 ಗೆ √3. It is the area of triangle OAB. ಆಯ್ತು ಸರ್. ಆಗ್ಲಿ. ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ ಬಂತು. ಈಗ ನಾವೀಗ ಏರಿಯಾ ಆಫ್ ಸೆಗ್ಮೆಂಟ್ ಗೆ ಹೋಗ್ಬೇಕೀಗ. ಹೌದೇನ್ರಮ್ಮ? ಏರಿಯಾ ಆಫ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಬರೀರಿ ಇದನ್ನೆಲ್ಲ ಬರ್ಕೊಂಡ್ರಮ್ಮ. ಇದು ನಿಮಗೆ ಗೊತ್ತಿರ್ಬೇಕು. ಎ ಬಿ ಅಂದ್ರೆ ಯಾಕೆಂದ್ರೆ ಎಷ್ಟು ಬಂದಿದೆಯೋ MB ಅಷ್ಟೇ ಬರುತ್ತೆ. ಬಿಕಾಸ್ AM ಅಂಡ್ BM ಆರ್ ದಿ CPCT. CPCT ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದಿ ಕಾಂಗ್ರುಯೆಂಟ್ Triangle. now write the area of segment. ಹೇಳ್ರಮ್ಮ ಈಗ ಏರಿಯಾ ಆಫ್ ಸೆಗ್ಮೆಂಟ್ ಗೆ. what is the area of segment? 462. 462. 2 minus 441√3/4. 441 centimeter square. It is enough. ಅಷ್ಟೇ ಬಿಟ್ಟ ನೋಡ್ರಿ ಬುಕ್ಕಲ್ಲಿ. ಹೌದಲ್ರಮ್ಮ? ಬುಕ್ಕಲ್ಲಿ ಅಷ್ಟೇ ಬಿಟ್ಟಿದೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಮಾಡ್ಬೋದು ಬೇಡ. 441√3/4. sir. 441√3/4. 4/4. ಇನ್ನ ಏನ್ ಮಾಡ್ತೀರಿ? ಸರ್ LCM ತೆಗೆದು ಮಾಡ್ಬೇಕು. LCM ತೆಗಿತೀರಿ. ಮತ್ತೆ ಅಗೇನ್ ಇದು ಮಲ್ಟಿಪ್ಲೈ ಮಾಡ್ಬೇಕು. ಮಾಡ್ತೀರಾ? ಸರ್ ಇಲ್ಲಿಗೆ ಮಾರ್ಕ್ಸ್ ಕೊಡ್ತಾರಲ್ಲ. 100%. 100%. ಇಲ್ಲಿ ಅವನೇನ್ ಮಾಡ್ದ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಈಗ ಇದನ್ನ 21 into 22 ಬರ್ಕಂಡ ಮೈನಸ್ ಹೇಳ್ತೀನಿ ಕೇಳ್ರಿ. 21 into 22 462. ಇದು 21 into 21/4 into √3 ಇಷ್ಟು ಮಾಡಿದಾನೆ. ಹೇಳ್ತೀನಿ ಕೇಳ್ರಿ ಹೆಂಗ್ ಬಂತು ಅಂತ. ಸೊ ನಾವು ಟೇಕ್ 21 ಕಾಮನ್. ಈಗ LCM ತೆಗೀರಿ. ನಿನಗೆ ಆಸೆ ಇದೆಯಲ್ಲವಾ? ಈಗ ನೋಡಿ, ಈಗ LCM ತೆಗೆದೆ. ಇದ್ರಕ್ಕೆಲ್ಲ ಡಿನಾಮಿನೇಟರ್ ಇಲ್ಲ. 21 into 22 ಮಲ್ಟಿಪ್ಲೈ ಮಾಡ್ದ. ಇಟ್ ಬಿಕಮ್ಸ್ 88. ಯಾಕಂದ್ರೆ ಇದಕ್ಕೆಲ್ಲ ಛೇದ ಇಲ್ಲ. ಆ ಛೇದನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಮತ್ತೆ ಅಗೇನ್ ಅದು ಮಲ್ಟಿಪ್ಲೈ ಮಾಡಬಹುದು. ಇಟ್ ಈಸ್ minus 21 into 21√3. Now take 21/4 as common. 88 minus 21√3 centimeter square. Clear? ಸರ್ ಹೇಳಮ್ಮ. ಅದು 21 ಮಲ್ಟಿಪ್ಲೈ ಮಾಡಬಹುದಾಯ್ತಲ್ಲ 22 ಯಾಕೆ ತೆಗದೆ ಅಂತ ಹೇಳ್ತೀನಿ. 21 ಯಾಕೆ ಮಲ್ಟಿಪ್ಲೈ ಮಾಡಲಿಲ್ಲ ಅಂದ್ರೆ 21 ಕಾಮನ್ ತೆಗಿಬೇಕು. ಬುದ್ಧಿವಂತಿಕೆ ಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ.
ಇಲ್ಲಿ ಈ 21 ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ 484 ಆಗದದು. ಮತ್ತೆ 22 ಹೆಂಗ್ ಕಾಮನ್ ತೆಗಿತಿದ್ದೆ? ಆವಾಗ ನಾವು ಕಾಮನ್ ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಾಗ ಇಲ್ಲೂ 21 ಉಳ್ಕೊಂಡ್ರೆ ನ್ಯೂಮರೇಟರ್ 21 ಕಾಮನ್ ತೆಗಿಬಹುದು. ಅವಾಗ ಡಿನಾಮಿನೇಟರ್ ಸರ್ ಮತ್ತೆ ಈ ಕಡೆ 21 ಬರ್ದಿದ್ದೀರಲ್ಲ -21. ಇಲ್ಲಿ ಇಲ್ಲಿ ಎಷ್ಟದಾವೆ 21? ಎರಡಿದಾವೆ ಸರ್. ಎರಡರಾಗ ಒಂದು ಹೊರ ಬಂದ್ರೆ ಎಷ್ಟು ಉಳಿಬೇಕಲ್ಲಿ? ಸಿಂಚು ಸರ್ ಮತ್ತೆ 21√3 ಇದೆ ಅಲ್ಲ. ಬರ್ದಿದ್ದೀರಲ್ಲಮ್ಮ, 121 ಹೊರ ಬಂತು, 121√3. ಈ √3 ಇದ್ರ ಪಕ್ಕನ ಇದ್ರ ಪಕ್ಕನ ಹೆಂಗ್ ಬೇಕಾದ್ರೆ ಇರ್ಬೋದು. ಸಿಂಚು ಎಸ್ ಸರ್. ಏನ್ ಡೌಟ್ ಐತ್ ಕೇಳವ? PS ನಿನ್ಗೇನ್ ನೋಡವ ಇದು ಸಿಂಚು 21 × 21√3 ಇದ್ರು ಇದ್ರಲ್ಲಿ 21 ತೆಗೆದ್ರೆ 21√3 ಉಳಿತತೆ. ಅದೇತಲ್ಲ? ಡೌಟ್ ಐತನವ? ಇಲ್ಲ ಇಲ್ಲಿ ನಾನು ಯಾಕೆ 21 × 22 21 × 21 divided by into √3/4. What is LCM? 4 is the LCM. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ. ಈ 4 ಅನ್ನ 22 ಮಲ್ಟಿಪ್ಲೈ ಯಾಕೆ ಮಾಡಿದೆ ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಕಾಮನ್ ತೆಗಿಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಈ 4 ಅನ್ನ 22 ಮಲ್ಟಿಪ್ಲೈ ಮಾಡಿದ್ರೆ 88 ಆಯ್ತು. 21 × 21√3. ನೌ ಟೇಕ್ 21 ಆಸ್ ಕಾಮನ್ ಇನ್ ದ ನ್ಯೂಮರೇಟರ್. ಓಕೆ, ಉಳಿದಿದ್ದು 88 - 21√3. 4 ಡಿನಾಮಿನೇಟರ್ ಕಾಮನ್ ತೆಗಿತೀವಿ. ಕ್ಲಿಯರ್ ಏನ್ ರಮೇಶ್? ಎಸ್ ಸರ್. ಸರ್ ಕ್ಲಿಯರ್. ಓಕೆ, ಇಲ್ಲಿ ನಿಲ್ಸಿರೋಣ. ನಾಳೆ ಕ್ಲಾಸ್ ಇದೆ ಅಂದ್ರೆ ಲಿಂಕ್ ಬಂದಿರುತ್ತೆ, ಕ್ಲಾಸ್ ಇಲ್ಲ ಅಂದ್ರೆ ಲಿಂಕ್ ಬರಲ್ಲ. ಲಿಂಕ್ ಬಂದ ದಿವಸ ಜಾಯ್ನ್ ಆಗ್ರೆ ಅಷ್ಟೇ. ಯಾಕಂದ್ರೆ ನಾಳೆ ನನಗೆ ಮೀಟಿಂಗ್ ಇದೆ, ಅಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಲಿಂಕ್ ಬರ್ದೇ ಇದ್ರೆ ಮತ್ತೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ 5:45 6:50ಗೆ ನೋಡ್ರಿ, ಲಿಂಕ್ ಬಂದಿಲ್ಲ ಅಂದ್ರೆ ಕ್ಲಾಸ್ ಇಲ್ಲ ಅಂತ. ಯಾವತ್ ಬರುತ್ತೋ ಅವ್ರು ಕ್ಲಾಸ್ ಇರುತ್ತೆ. ಕ್ಲಿಯರಾ? ಇನ್ನು ಇರೋದೇ ಸಣ್ಣ ಚಾಪ್ಟರ್ಸ್ ಇದಾವೆ. ನೀವು ಸಿಲೆಬಸ್ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡ್ರಿ, ಓದೋದ್ರ ಬಗ್ಗೆ